ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ತಾಯಂದಿರೇ ಮತ್ತು ಎಲ್ಲ ನನ್ನ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಬಂಧುಗಳೇ, ನಾನು ದರ್ಶನ್ ಪಾಲ್ ಅವರಿಗೆ ಒಂದು ಸಂದೇಶವನ್ನ ನಾವು ಮುಟ್ಟಿಸಬೇಕಾಗಿತ್ತು. ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರು ಸುಗ್ರೀವಾಜ್ಞೆಯ ಮೂಲಕ ಏನು ಬಹಳ ಪ್ರಮುಖವಾದ ಕೃಷಿ ಕಾನೂನುಗಳನ್ನ ಜಾರಿ ಮಾಡಿದ್ರು, ಅದರ ಬೆನ್ನಲ್ಲೇ ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರೈತರಿಗೆ ಅತ್ಯಂತ ಅಪಾಯಕಾರಿಯಾದಂತ ಭೂ ಸುಧಾರಣೆ ಮತ್ತು ಎಪಿಎಂಸಿ ಕಾಯ್ದೆಗಳನ್ನ ಜಾರಿಗೆ ತಂದ್ರು. ಬಂಧುಗಳೇ, ಇಡೀ ದೇಶದಲ್ಲಿ ಸರ್ಕಾರದ ವಿರುದ್ಧ ರಣಕಾಳೆಯನ್ನ ಊದಿ ವಿಧಾನಸೌಧ ಮುತ್ತಿಗೆ ಹಾಕುವಂತ ದೊಡ್ಡ ಪ್ರಯತ್ನ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಬೆಂಗಳೂರಿನಲ್ಲಿ ನಾವು ನಡೆಸಿದ್ದನ್ನ ಇಡೀ ದೇಶ ಗಮನಿಸಿದೆ. ಇಡೀ ದೇಶಕ್ಕೆ ಒಂದು ರೀತಿ ಸ್ಫೂರ್ತಿದಾಯಕವಾದಂತ ಶಕ್ತಿ ದಕ್ಷಿಣ ಭಾರತದ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. ಬಂಧುಗಳೇ, ಎರಡನೇದಾಗಿ ಮಾನ್ಯ ಮೋದಿ ಅವರು ಅಲ್ಲಿ ಇಲ್ಲಿ ಸಣ್ಣಕ್ಕೆ ಮಾತಾಡ್ತಾ ಇದ್ದಾರೆ. ರಾಕೇಶ್ ಟಿಕಾಯಿತು, ಯುದ್ಧವೀರ್ ಸಿಂಗ್ ಅವರು ಕೂಡ ಹೆದರಬೇಕಾಗಿಲ್ಲ. ಬಂಧುಗಳೇ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿಲಿ, ಡೆಲ್ಲಿ ರಸ್ತೆಗಳನ್ನ ಖಾಲಿ ಮಾಡಿಸ್ತೀವಿ ಅಂತೇಳಿ ಮಾತಾಡ್ತಾ ಇದ್ರು. ನೀವು ನೋಡಿಲ್ಲ ಬಂಧುಗಳೇ, ದರ್ಶನ್ ಪಾಲ್ ಅವರು ಸಾಧಾರಣ ನಾಯಕರಲ್ಲ. ಅವರು ಕೂತಿರ್ತಕ್ಕಂಥ ಸಿಂಗ್ ಬಾರ್ಡರ್ ಅಲ್ಲಿ ಅದೆಷ್ಟು ಸಾವಿರ ಟ್ರ್ಯಾಕ್ಟರ್ಗಳು ಅಲ್ಲಿ ಬಿಡಾರವನ್ನ ಬಿಟ್ಟು ಅಲ್ಲಿ ದೊಡ್ಡ ಸಂಖ್ಯೆಯ ರೈತರು ಸುಮಾರು 25 ಕಿಲೋಮೀಟರ್ ಉದ್ದಗಲ ಅಲ್ಲಿ ಠಿಕಾಣಿ ಹೊಡೆದಿದ್ದಾರೆ. ರಾಕೇಶ್ ಟಿಕಾಯಿತು ಮತ್ತು ಯುದ್ಧವೀರ್ ಅವರು ಗಾಜಿಪುರ ಬಾರ್ಡರ್ ನಲ್ಲಿ, ಅದು ದಿಲ್ಲಿ ನಗರನೂ ಹೌದು, ಅದು ಉತ್ತರ ಪ್ರದೇಶಕ್ಕೆ ಸೇರಿದಂತ ಜಾಗನೂ ಹೌದು. ಆ ನಗರ ಪ್ರದೇಶ ಏನು ದಿಲ್ಲಿಯನ್ನ ಪ್ರವೇಶ ಮಾಡುತ್ತೆ ರಾಷ್ಟ್ರೀಯ ಹೆದ್ದಾರಿ, ಅದನ್ನ ಕ್ಲೋಸ್ ಮಾಡಿ ಅಲ್ಲಿ ಇಲ್ಲೂ ಕೂಡ ಇವತ್ತಿಗೂ ಕೂಡ ಮುಂದುವರಿತಾ ಇದೆ ಬಂದ್ ಕಾರ್ಯಕ್ರಮ. ಇದು ಕಡಿಮೆ ಚಳವಳಿ ಅಲ್ಲ, ಇದು ಜಗತ್ತಿನ ಇತಿಹಾಸದಲ್ಲಿ ದಾಖಲೆ ಆಗುವಂತ ಚಳವಳಿ. ಬಂಧುಗಳೇ, ಆದ್ರೆ ಒಂದು ಸಂದೇಶವನ್ನ ಭಾರತ ಸರ್ಕಾರಕ್ಕೆ ರವಾನೆ ಮಾಡ್ತೇವೆ. ಮಾನ್ಯ ಮೋದಿ ಅವರೇ, ಚುನಾವಣೆ ಮುಗಿಯುತ್ತೆ. ಚುನಾವಣೆಯಲ್ಲಿ ನೀವು ಪಂಜಾಬ್ ಗೆಲ್ಲಲ್ಲ, ತಮಿಳುನಾಡು ಗೆಲ್ಲಲ್ಲ, ಕೇರಳನೂ ಗೆಲ್ಲಲ್ಲ. ಶಿವಮೊಗ್ಗದಲ್ಲಿ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ ಮೋದಿ ಅವರೇ. ಆಮೇಲೆ ಏನ್ ಮಾಡೋರು? ರೈತರನ್ನ ಎಬ್ಬರಿಸ್ತೀರಾ? ಕೈ ಹಾಕಿ ನೋಡೋಣ, ನೀವು ಕೈ ಹಾಕಿ. ನೀವು ನಾನ್ ಕೇಳ್ತೀನಿ ಶಿವಮೊಗ್ಗ ಜನಕ್ಕೆ, ಅವ್ರು ಏನಾದ್ರೂ ಅಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಅಥವಾ ನಮ್ಮ ಸೈನಿಕರನ್ನ ತಗೊಂಡೋಗಿ ರೈತರನ್ನ ಮುಟ್ಟಿದ್ದೆ ಆದ್ರೆ ಶಿವಮೊಗ್ಗದ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹೆದ್ದಾರಿಗಳು ಬಂದ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾನೆ. ಒಂದು ಆವಾಜನ್ನ ಬಿಟ್ರು ರಾಕೇಶ್ ಟಿಕಾಯಿತ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಈಗಲೂ ಚರ್ಚೆ ನಡೀತಾ ಇದೆ.
ನೀವು ಒಂದ್ ಸಾರಿ ಮುಟ್ರಿ ನೋಡೋಣ ಸರ್ಕಾರ ರಾಕೇಶ್ ಟಿಕಾಯತ್ ಅವ್ರನ್ನ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದನ್ನ ಮಾನ್ಯ ಪ್ರಧಾನ ಮಂತ್ರಿಯವರು ನೋಡ್ಬೇಕಾಗತ್ತೆ. ನಾವು ನಿಮ್ ಜೊತೆ ಇದ್ದೀವಿ ರಾಕೇಶ್ ಜಿ, ನಿಮ್ ಜೊತೆ ಇದ್ದೀವಿ. ನಾವು ಒಂದು ಚೂರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇಡೀ ಕರ್ನಾಟಕದ ರೈತರು ನಿಮ್ ಜೊತೆ ನಾವು ಭಾಗವಹಿಸ್ತೇವೆ. ಒಪ್ಪಿಗೆ ಕೊಡ್ಬೋದಾ? ಮಾನ್ಯ ಯಡಿಯೂರಪ್ಪನವರೇ, ನೀವು ದೊಡ್ಡ ದೊಡ್ಡ ಶಾಲ ಹಾಕೊಂಡು ಪ್ರಮಾಣ ಮಾಡ್ತೀರಿ, ಹೌದ್ ತಾನೇನಪ್ಪ? ಸುಳ್ಳು ಹೇಳ್ತಾ ಇದೀನ? ಈಗ ಮೊನ್ನೆ ಬಜೆಟ್ ಮಾಡಿದ್ರಿ, ಶಾಲಾ ಹಾಕೊಂಡಿದ್ರಿ ತಾನೆ? ನೀವು ಶಾಲಾ ಹಾಕ್ತಲೇ ಮಾಡೋರು ರೈತರಿಗೇನೋ ದ್ರೋಹ ಮಾಡಿದ್ರು ಅಂತ ಹೇಳಿ, ಆದ್ರೆ ನೀವು ಮಾಡೋದು ನಂಬಿಕೆಯನ್ನ ಹುಟ್ಟಿಸ್ತಾ ದ್ರೋಹ ಮಾಡ್ತಕ್ಕಂಥದ್ದು. ಆಯ್ತು, ನೀವು ಕೊಟ್ಟಂತ ಮಾತಿನ ಪ್ರಕಾರ ರೈತರು ಸಾಲ ಮನ್ನಾ ಮಾಡಿದ್ರ? ಇಲ್ಲ. ಈಗ ರೈತರು ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ಸಾಲದ ಹೆಂಗೆ ಸರ್ ಮಾತಾಡಿ ಅಂತ ಹೇಳಿ. ಸಾಲ ನಮ್ದಲ್ಲ ಮಾನ್ಯ ಯಡಿಯೂರಪ್ಪನವರೇ, ಮೋದಿ ಅವರೇ, ಸಾಲ ನಮ್ದಲ್ಲ, ನಾವು ಕಟ್ಟಬೇಕಾಗಿಲ್ಲ. ಮರ್ಯಾದೆ ಇದ್ರೆ ಅದಾನಿ ಅಂಬಾನಿ ಸಾಲ ಹೆಂಗೆ ಮನ್ನಾ ಮಾಡ್ಕೊಂಡ್ರ ಹಂಗ್ ಮಾಡ್ಕೋಬೇಕಷ್ಟೇ. ಇನ್ನೇನಾದ್ರೂ ನೋಟಿಸ್ ಗೀಟಿಸ್ ತಗೊಂಡು ಅಲ್ಲಿಗೆ ಬಂದ್ರೆ ಹುಷಾರ್. ಇನ್ನ ಹಳ್ಳಿಗಳಲ್ಲಿ ಅಧಿಕಾರಿಗಳನ್ನ ಕಟ್ಟಾಕ್ಬೇಕಾಗತ್ತೆ. ಇದು ಎಚ್ಚರಿಕೆ ಮಾತನ್ನ ನಾವು ಸರ್ಕಾರಕ್ಕೆ ನೀಡ್ತಾ ಇದೀವಿ. ಎರಡನೇದಾಗಿ, ರೈತರಿಗೆ ನೀವು ನ್ಯಾಯ ಕೊಡಿಸ್ತೀರಾ? ರೈತರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ? MSP ಕಳೆದ ವರ್ಷ MSP ರೇಟಿಗೂ ನೀವು ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಿರೋದಕ್ಕೂ 3,500 ಕೋಟಿ ಲೂಟಿ ಮಾಡಿದ್ರಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿಗೂ ನಮ್ಮ ಮಾರುಕಟ್ಟೆ ರೇಟಿಗೂ ಕೇವಲ 13 ಬೆಳೆಗಳಿಗೆ ಮಾತ್ರ ಇದು ಸರ್ಕಾರದ ಲೆಕ್ಕ 3,500 ಕೋಟಿ. ಆದ್ರೆ ನಮ್ಮ ಎಲ್ಲ ಬೆಳೆಗಳದ ಲೆಕ್ಕ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಕರ್ನಾಟಕದ ರೈತರ ಜೋಬನ್ನ ನೀವು ದರೋಡೆ ಮಾಡಿ ರೈತರ ಸಾಲನ ಕಟ್ಟಿ ಅಂತ ಹೇಳೋದಕ್ಕೆ ನಿಮಗೆ ನೈತಿಕತೆ ಇಲ್ಲ. ಇದನ್ನ ಬಂದ್ ಮಾಡಿ. ಈ ಮೂಲಕ ಸಂದೇಶವನ್ನ ಮಾನ್ಯ ಯಡಿಯೂರಪ್ಪನವರಿಗೆ ನೀಡ್ತಾ, ಇದು ಹೆಚ್ಚು ದಿವಸ ನಡೆಯೋದಿಲ್ಲ. ಇದನ್ನ ಎಚ್ಚರಿಕೆ ಮಾತಾಗಿ ನೀವು ತಗೊಂಡು ನೀವು ಮುಂದುವರಿಸಬೇಕು. ರೈತರು ತಂಟೆಗೆ ಬಂದ್ರೆ ರೈತರು ಬೀದಿಗೆ ಬರ್ತಾರೆ ಅಂತ ಎಚ್ಚರಿಕೆ ಮಾತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ಇನ್ನೋರ್ವ ಪ್ರಮುಖರಾದಂತ ಚುಕ್ಕಿ ನಂಜುಂಡಸ್ವಾಮಿ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಶಿವಮೊಗ್ಗದ ಈ ನೆಲದಲ್ಲಿ ನಡೀತಿರುವಂತ ಐತಿಹಾಸಿಕವಾದಂತ ರೈತ ಸಮಾವೇಶದ ಕಿಸಾನ್ ಮಹಾಪಂಚಾಯತ್ನ ಸಭಾಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಕರ್ನಾಟಕದ ರೈತ ಚಳುವಳಿಯ ಪ್ರಧಾನ ಸಂಸ್ಥಾಪಕರಲ್ಲಿ ಒಬ್ಬರಾದಂತ ND ಸುಂದರೇಶ್ ಅವರ ಧರ್ಮಪತ್ನಿಯಾದಂತ ಶ್ರೀಮತಿ ಶೋಭಾ ಸುಂದರೇಶ್ ಅವರೇ, ನಮ್ಮೆಲ್ಲರ ಆಶಾಕಿರಣವಾಗಿ ಹೊಮ್ಮುವಂತ ಭಾರತದ ರೈತ ಚಳುವಳಿಗೆ ಒಂದು ದಿಕ್ಕನ್ನ ತೋರಿಸಿರುವಂತ ಉತ್ತರ ಭಾರತದ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರಾಗಿ ಸಂಘಟನೆಗಳನ್ನ ಒಟ್ಟಿಗೆ ತಂದು ಚಳುವಳಿಯನ್ನ ಗಟ್ಟಿಯಾಗಿ ಕಟ್ಟಿ ಕೆಲಸ ಮಾಡ್ತಿರುವಂತ ಮಾನ್ಯ ರಾಕೇಶ್ ಟಿಕಾಯತ್ ಅವರೇ, ಯುದ್ಧವೀರ್ ಸಿಂಗ್ ಅವರೇ, ಡಾಕ್ಟರ್ ದರ್ಶನ್ ಪಾಲ್ ಅವರೇ,
ಮತ್ತೆಲ್ಲ ವೇದಿಕೆ ಮೇಲೆ ಉಪಸ್ಥಿತರುವಂತ ಗಣ್ಯರೇ, ರೈತ ತಾಯಂದ್ರೆ, ಸಹೋದರರೇ, ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿದ್ದೀರಿ ಶಿವಮೊಗ್ಗದ ಈ ನೆಲದಲ್ಲಿ ಅನ್ನೋದಾದ್ರೆ, ನಾನು ಈ ಕಾನೂನುಗಳ ಬಗ್ಗೆ ನಿಮ್ಗೇನು ಸವಿಸ್ತಾರವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಂಬಿದ್ದೀನಿ. ಯಾಕೆಂತಂದ್ರೆ ಶಿವಮೊಗ್ಗದ ಜನ ಅತ್ಯಂತ ಪ್ರಜ್ಞಾವಂತ ಜನ. ಇಡೀ ನಾಡಿಗೆ ಸಮಾಜವಾದದ ಪಾಠವನ್ನ ಹೇಳಿಕೊಟ್ಟಂತ ನಡೆದಂತ ನೆಲ ಇದು. ಕಾಗೋಡದಂತ ಉಳುವವನೇ ಭೂಮಿಯೊಡೆಯ ಅನ್ನುವಂತ ಒಂದು ಘೋಷಣೆಯನ್ನ ಕೊಟ್ಟಂತ ನೆಲ, ರೈತ ಚಳುವಳಿಯನ್ನ ಹುಟ್ಟು ಹಾಕದಂತ ನೆಲ. ಹಾಗಾಗಿ ನೀವು ಯಾತಕ್ಕೋಸ್ಕರ ಈ ಸಮಾವೇಶಕ್ಕೆ ಬಂದಿದ್ದೀರಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಸ್ಪಷ್ಟವಾದಂತ ಅರಿವಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ನಿಮ್ಮನ್ನ ಯಾರೇ ಕರ್ಕೊಂಡು ಬಂದಿರಬಹುದು. ಕರ್ನಾಟಕದ ರಾಜ್ಯ ರೈತ ಸಂಘದ ಸದಸ್ಯರಷ್ಟೇ ಅಲ್ಲ, ಅನೇಕ ರಾಜಕೀಯ ಪಕ್ಷಗಳು ಕೂಡ ಈ ಸಮಾವೇಶದ ಹಿಂದೆ ದುಡಿದಿದ್ದಾವೆ. ಅನೇಕ ಪ್ರಗತಿಪರ ಸಂಘಟನೆಗಳು ಈ ಸಮಾವೇಶದ ಹಿಂದೆ ಕೆಲಸ ಮಾಡಿದ್ದಾವೆ. ನೀವು ಯಾರು ಕಾರಣಕ್ಕಾಗಿ ನೀವು ಇಲ್ಲಿ ಬಂದಿರಬಹುದು, ಅದು ಮುಖ್ಯ ಅಲ್ಲ. ಆದ್ರೆ ನೀವು ಯಾತಕ್ಕೋಸ್ಕರ ಇವತ್ತು ಬಂದಿದ್ದೀರಿ ಮತ್ತು ಇವತ್ತಿನಿಂದ ಮುಂದೆ ಏನ್ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂತ ವಿಚಾರಕ್ಕಷ್ಟೇ ನಾನು ಸೀಮಿತವಾಗಿ ಮಾತಾಡಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಈ ಮೂರು ಕಾನೂನುಗಳು, ಕೇಂದ್ರ ಸರ್ಕಾರ ತಂದಿರುವಂತ ಮೂರು ಕಾನೂನುಗಳು ಮತ್ತು ರಾಜ್ಯ ಸರ್ಕಾರ ತಂದಿರುವಂತ ಭೂ ಸುಧಾರಣೆ ಕಾಯ್ದೆಗೆ ತಂದಿರುವಂತಹ ತಿದ್ದುಪಡಿ ಇರಬಹುದು, ಅಥವಾ ಗೋ ಹತ್ಯೆ ನಿಷೇಧ ಕಾಯ್ದೆ ಏನು ಜಾರಿಗೊಳಿಸಿದ್ದಾರೆ, ಎಲ್ಲವೂ ಕೂಡ ಯಾವ ಕನಿಷ್ಠ ಚರ್ಚೆಯೂ ಕೂಡ ಸಂಸತ್ತಿನಲ್ಲಾಗ್ಲಿ ವಿಧಾನಸಭೆಯಲ್ಲಾಗ್ಲಿ ಆಗದೇನೆ ಜಾರಿ ಆಗಿರುವಂತವು. ಎಲ್ಲವೂ ಕೂಡ ಸುಗ್ರೀವಾಜ್ಞೆಯ ಮೂಲಕ ನಮ್ಮ ಮೇಲೆ ಹೇರಲ್ಪಟ್ಟಿರುವಂತವು. ಇದು ಮೊದಲನೇ ಅಂಶ. ಇದು ಪ್ರಜಾತಾಂತ್ರಿಕ ವ್ಯವಸ್ಥೆಯ ಕಗ್ಗೊಲೆ. ಇದು 4-5% ಜನರಿಗೆ ಸೀಮಿತ ಆಗಿರುವಂತಹ ಕಾನೂನು ಅಲ್ಲ. ಇದು ಈ ದೇಶದ ಬಹುಸಂಖ್ಯಾತರ ಬದುಕಿಗೆ ಸಂಬಂಧಪಟ್ಟಂತ ಕಾನೂನನ್ನ ಸುಗ್ರೀವಾಜ್ಞೆಯ ಮೂಲಕ ಒಂದು ದುರಂಕಾರದಿಂದ ನಮ್ಮ ಮೇಲೆ ಹೇರ್ತಾರೆ ಅನ್ನೋದಾದ್ರೆ ನಾವ್ ಏನ್ ಮಾಡ್ತಿದೀವಿ ಈ ದೇಶದಲ್ಲಿ ಅನ್ನೋ ಪ್ರಶ್ನೆನ ನಮ್ಮನ್ನ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮ ರೈತ ಸಹೋದರ ಸಹೋದರಿಯರು, ತಾಯಂದ್ರು ಉತ್ತರ ಭಾರತದ ದೆಹಲಿಯ ಸುತ್ತ ಏನು 4 ತಿಂಗಳುಗಳಿಂದ, ಬರೋ 26ಕ್ಕೆ 4 ತಿಂಗಳುಗಳು ಮುಗಿತವೆ. 24 ತಿಂಗಳುಗಳಿಂದ ಮಾಡ್ತಿರುವಂತ ಈ ಚಳುವಳಿ, ಯಾವುದೇ ಚಳಿ ಮಳೆ ಗಾಳಿ ಬಿಸಿಲು ಏನು ಲೆಕ್ಕ ನೋಡ್ದೇನೆ ಮಾಡ್ತಿರುವಂತ ಈ ಚಳುವಳಿಗೆ ನಿನ್ನೆ ನಾನು ನೋಡಿದಂತ ಸಂಖ್ಯೆ ನೋಡಿದ್ರೆ 310 ಜನ, 270 ಅಂತ ಯಾರು ಹೇಳಿದ್ರು, 310 ಜನ ಈ ಚಳುವಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ನಾವು ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ದು, ಅಲ್ಲಿ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ರು ಕೂಡ ಅನೇಕರು ಅಲ್ಲಿ ಕೂತಿರುವಂತವ್ರು, ಗಟ್ಟಿಯಾಗಿ ಕೂತಿರುವಂತವ್ರು 60-70 ವರ್ಷದ ಹಿರಿಯ ಚೇತನಗಳು. ಈ ಹಿರಿಯ ಚೇತನಗಳಿಗೆ ತಮಗಾಗಿ ಚಳವಳಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ಮಾಡ್ತಿರುವಂತ ಚಳವಳಿ ನಾಳೆಗಾಗಿ, ನಾಳಿನ ಭವಿಷ್ಯಕ್ಕಾಗಿ. ಹಾಗಾಗಿ ಈ ಚಳವಳಿ ಉತ್ತರ ಭಾರತದ್ದು, ಈ ಚಳವಳಿ ಖಾಲಿಸ್ತಾನಿಗಳದು, ಈ ಚಳವಳಿ ಅದು ಇದು ಅನ್ನುವಂತ ಕಾರಣಗಳನ್ನ, ಅಪಪ್ರಚಾರಗಳನ್ನ ಮಾಡೋದ್ರಷ್ಟರಲ್ಲೇ ಏನು ಈ ಸರ್ಕಾರ ತೊಡಕೊಂಡಿದೆ. ಇದುವರೆಗೂ ಕೂಡ 310 ರೈತ ಚೇತನಗಳಿಗೆ 1 ನಿಮಿಷದ ಮೌನವನ್ನ ಆಚರಿಸುವಂತ ಒಂದು ಮಾನವೀಯತೆ ಈ ಸರ್ಕಾರ ತೋರಿಸಿಲ್ಲ. ನಾವು ಆಲೋಚನೆ ಮಾಡ್ಬೇಕು, ಈ ಸರ್ಕಾರ ನಮಗೋಸ್ಕರ ಬದುಕಿದ್ಯಾ ಸತ್ತಿದ್ಯಾ ಅನ್ನುವಂಥದ್ದು. ಶಿವಮೊಗ್ಗದ ನೆಲ ಇದನ್ನ ನಿರ್ಧಾರ ಮಾಡ್ಬೇಕು ಇವತ್ತು. ಹಾಗಾಗಿ ಇದ್ಯಾವುದೂ ಕೂಡ, ಯಾವ ಕಾನೂನುಗಳು ಕೂಡ ಜಾರಿ ಆಗದಂತೆ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆಗ್ಬೇಕು.
ಕೃಷಿ ನಮ್ಮೆಲ್ಲರ ಬದುಕು ಮತ್ತು ನಮ್ಮೆಲ್ಲರ ಸಂಸ್ಕೃತಿ. ಇದು ಕಾರ್ಪೊರೇಟ್ ಕೈಗಳ ಕಪಿಮುಷ್ಟಿಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗ್ಬೇಕು. ಆಗ ಮಾತ್ರ ನೀವು ಏನ್ ಶ್ರಮ ಪಟ್ಟು ಇವತ್ತು ಈ ಸಂಖ್ಯೆಯಲ್ಲಿ ಸೇರಿದಿರಿ, ಇದಕ್ಕೆ ಒಂದು ದೊಡ್ಡ ಅರ್ಥ ಬರುತ್ತೆ. ಇಷ್ಟು ಕೆಲಸ ಮಾಡ್ತೀರಿ ಅನ್ನುವಂತ ನಂಬಿಕೆ ನನಗೆ ಶಿವಮೊಗ್ಗದ ರೈತರ ಮೇಲೆ, ಈ ನೆಲದ ಮೇಲೆ ನನಗಿದೆ. ಹಾಗಾಗಿ ಇದಕ್ಕೊಂದು ಜಯ ಕಾಣ್ಲೇಬೇಕು. ಜಯ ಕಾಣ್ಲಿಲ್ಲ, ಸೋಲ್ತೀವಿ ಅನ್ನೋದಾದ್ರೆ ನಮ್ಮ ಇಡೀ ಭವಿಷ್ಯವನ್ನ, ನಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನ ಒತ್ತೆ ಇಡ್ತೀವಿ ಅಂತಾನೆ ಅರ್ಥ. ಹಾಗಾಗಿ ಇದನ್ನ ಗಟ್ಟಿಯಾಗಿ ಈ ಚಳುವಳಿಯನ್ನ ಹಳ್ಳಿಗೂ ತಲುಪಿಸೋಣ, ಎಲ್ಲರಿಗೂ ಅರಿವು ಮೂಡಿಸೋ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ಜನಶಕ್ತಿಯ ರಾಜ್ಯಾಧ್ಯಕ್ಷ ಅಂತ ನೂರ್ ಶ್ರೀಧರ್ ಅವರು ಮಾತಾಡ್ಬೇಕು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇನ್ನು 25 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಇನ್ನು ಇಬ್ರು ಕನ್ನಡ ಭಾಷಣಕಾರ ಇರೋದು. ಕೊನೆಗೆ ರಾಕೇಶ್ ಟಿಕಾಯತ್ ಅವರು ಮಾತಾಡ್ತಾರೆ. ತಾವ್ ಯಾರೂ ಕೂಡ ಹೋಗ್ಬಾರ್ದು, ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹುತಾತ್ಮರಾಗಿ ದೊಡ್ಡ ಚಳವಳಿ ಮಾಡ್ತಿದ್ದಾಗ ನಾವು ಹೊರಗಡೆಗೆ ಹೋದ್ರೆ ಅವ್ರಿಗೆ ಮಾಡುವಂತ ಅವಮಾನ. ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೇನೆ, ಯಾರು ಕೂಡ ಹೋಗ್ಬೇಡಿ. ಕೊನೆಗೆ ರಾಕೇಶ್ ಟಿಕಾಯತ್ ಮಾತಾಡೋದಕ್ಕೂ ಕೂಡ ನಾವೆಲ್ಲರೂ ಇದ್ದು ಅವ್ರಿಗೆ ಗೌರವ ಸಲ್ಲಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಬಂಧುಗಳೇ, ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು. ಇಂತೆಂತ ದಿಗ್ಗಜರಿರುವಂತಹ ವೇದಿಕೆಯಲ್ಲಿ ಇನ್ನಂತ ಘಟಾನುಘಟಿಗಳು ಮಾತನಾಡ್ತಿರುವಾಗ ಪೆಂಡಿಂಗ್ ಇರ್ಬೇಕಾದ್ರೆ, ಸಮಯ ಕಡಿಮೆ ಇರ್ಬೇಕಾದ್ರೆ ಇವನ್ ಯಾರು ಬೇನಾಮಿ ಭಾಷಣಕಾರನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ನಾನು ಬೇನಾಮಿ ಭಾಷಣಕಾರನೇ. ನಾನು ಭಾಷಣಕಾರನೂ ಅಲ್ಲ, ನಾಯಕನೂ ಅಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಒಬ್ಬ ಕಾರ್ಯಕರ್ತನಿಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಾನು ಸಂಘಟನೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಈ ರಾಜ್ಯದ ಲಕ್ಷಾಂತರ ಹೆಸರಿಲ್ಲದ ನಿಸ್ವಾರ್ಥ ಪ್ರಾಮಾಣಿಕ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಸಭೆಗಲ್ಲ, ವೇದಿಕೆಯನ್ನು ಉದ್ದೇಶಿಸಿ ಕೆಲವು ವಿಚಾರ ಮಾತಾಡಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ನೂರ್ ಶ್ರೀಧರ್ ಅಂತ ಹೇಳಿ, ಕರ್ನಾಟಕ ಜನಶಕ್ತಿಯ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಜನಶಕ್ತಿ ದೊಡ್ಡ ಸಂಘಟನೆ ಏನಲ್ಲ ಇದು, ಆದ್ರೆ ಬಹಳ ನಿಸ್ವಾರ್ಥವಾದಂತಹ ಪ್ರಾಮಾಣಿಕವಾಗಿರುವಂತಹ ಗಟ್ಟಿ ಕಾರ್ಯಕರ್ತರನ್ನ ಕಟ್ಟಲಿಕ್ಕೋಸ್ಕರ ನಡೀತಿರುವಂತಹ ಸಂಘಟನೆ. ಅದರ ಅಪ್ಪಟ ಕಾರ್ಯಕರ್ತರಿದ್ದಾರೆ ಅಂತ ಮಾತ್ರ ನಿಮ್ಗೆ ಹೇಳಬಲ್ಲೆ. ಇವತ್ತು ಇಂಥ ಲಕ್ಷಾಂತರ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇರೋದನ್ನ ನಾನು ನೋಡಿದ್ದೀನಿ. ಜನರ ಮೇಲೆ ನನಗೆ ಅದಮ್ಯ ವಿಶ್ವಾಸ ಇದೆ. ಈ ನಿಸ್ವಾರ್ಥ ಕಾರ್ಯಕರ್ತರು ಪ್ರಾಣವನ್ನು ಒತ್ತಿ ಇಟ್ಟು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಈ ದೇಶದ ಜನರು ವಸಾಹತಿ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಇವತ್ತು ಸಮಸ್ಯೆ ಇರುವಂತದ್ದು ಕಾರ್ಯಕರ್ತರಲ್ಲಿ, ಜನತೆಯಲ್ಲಿ ಅಲ್ಲ, ನಾಯಕತ್ವದಲ್ಲಿ. ಇದು ದಯವಿಟ್ಟು ನನ್ನ ಧಾಷ್ಟ್ಯದ ಮಾತು ತಿಳ್ಕೋಬೇಡಿ. ಒಬ್ಬ ಕಾರ್ಯಕರ್ತನ ಪ್ರಾಮಾಣಿಕ ನೋವಿನ ಮಾತು ಅಂತೇಳಿ ಎಲ್ಲ ಗಣ್ಯರು ಆಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೆಪ್ಟೆಂಬರ್ ಇಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಲವಾರು ಸುತ್ತು ಮಾತಾಡ್ತೀವಿ. 7ನೇ ಸುತ್ತು ಹೋರಾಟ ಮಾಡ್ತಾ ಇದೀವಿ ನಾವು. 7ನೇ ಸುತ್ತು ಲೆಕ್ಕ ಇಲ್ಲಿ ಸೆಪ್ಟೆಂಬರ್ ಇಂದ. ಆದರೆ ಇದುವರೆ ತನಕ ಈ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಅವರು ನಾಮಕಾವಸ್ಥೆಗೂ ನಮ್ಗೆ ಮಾತುಕತೆ ಕರೆದಿಲ್ಲ. ಏನ್ ಸೂಚಿಸ್ತಾ ಇದೆ? ಅವರ ದುರಹಂಕಾರ ಸೂಚಿಸ್ತಿದೆ, ಅದು ನಿಮಗೆ ಗೊತ್ತಿದೆ. ಆದ್ರೆ ನಮ್ಮ ದೌರ್ಬಲ್ಯವನ್ನು ಸೂಚಿಸ್ತಾ ಇದೆ. 7 ಸುತ್ತು ಹೋರಾಟ ಮಾಡಿದ್ರು ಕೂಡ ನಮ್ಮ ಜೊತೆ ಸೌಜನ್ಯದ ಮಾತುಕತೆ, ನಿಜಾರ್ಥದ ಮಾತುಕತೆ ಅಲ್ಲ, ಸೌಜನ್ಯದ ಮಾತುಕತೆಗೂ ಕರೆದಿಲ್ಲ ನಮ್ಮ ರೈತ ಚಳುವಳಿಗಳನ್ನು ಅವರು. ಇದೇನ್ ಸೂಚಿಸ್ತಿದೆ? ಇದು ನಮ್ಮ ಹೋರಾಟ ಇನ್ನು ಎಲ್ಲೂ ತಲುಪಿಲ್ಲ ಅನ್ನೋದೇ ಸೂಚಿಸ್ತಾ ಇದೆ. ಶಾಮಣ್ಣ ಅವರಂತಹ ಸಾಕ್ಷಿ ಪ್ರಜ್ಞೆಗಳಿದ್ದೀರಿ. ಅಪಚಾರ ಮಾಡ್ತಿದ್ದೀನಿ ಅಂತಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಇನ್ನೊಮ್ಮೆ ಕೇಳ್ಕೊತ 2 ಮಾತು ಹೇಳಿ ಬಯಸ್ತೀನಿ. ಇವತ್ತು ದೆಹಲಿಯ ಹೋರಾಟದಿಂದ ನಮಗೊಂದು ಪಾಠಗಳಿವೆ. ಆ ಪಾಠಗಳನ್ನು ನಾವು ತಗೊಳ್ಳೇಬೇಕಾಗಿದೆ. ಆ ಪಾಠಗಳನ್ನು ನಮ್ಮದಾಗಿಸ್ಕೊಂಡ್ರೆ ನಾವು ಇದು ದೊಡ್ಡ ಇತಿಹಾಸನ ಖಂಡಿತ ನಿರ್ಮಾಣ ಮಾಡ್ತೀವಿ. ಆ 2 ಪಾಠ ಇಡೀ ಹೋರಾಟ. ಒಂದು ಹೋರಾಟದ ಒಂದು ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸಂಘಟನೆಗಳೆಲ್ಲ ಕೂಡ, ವಿಶೇಷವಾಗಿ ಪಂಜಾಬಿನ ಸಂಘಟನೆಗಳು ಒಂದು ಮುಷ್ಟಿ ರೀತಿಯಲ್ಲಿ ಒಗ್ಗಟ್ಟು ಮಾಡಿರುವಂತದ್ದು. ನಮ್ಮಲ್ಲಿ ಹಲವಾರು ಬಣಗಳಿದೆ ಅಂತ ನಾವು ಮಾತಾಡ್ತೀವಿ. ನಮಗಿಂತ ಜಾಸ್ತಿ ಬಣ ಇದಾವೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಏನಿತ್ತು ಹಂಗೆ BKU ಇತ್ತು. ಕರ್ನಾಟಕ ರಾಜ್ಯ ರೈತ ಸಂಘ ಹೊಡೆದ ರೀತಿಯಲ್ಲಿ BKU ಹೊಡೆದು ಚೂರಾಗಿದೆ. 32 ರೈತ ಸಂಘದ ಬಣಗಳಿದಾವೆ ಪಂಜಾಬಿನಲ್ಲಿ. ಆದ್ರೆ ಇವತ್ತು 32 ಸೇರ್ಬಿಟ್ಟು ಒಂದು ಮುಷ್ಟಿ ಕಟ್ಟಿದವು. ಅಷ್ಟೇ ಅಲ್ಲ, ಇಡೀ ದೇಶದ 540 ಸಂಘಟನೆಗಳನ್ನು ಮುಷ್ಟಿ ಕಟ್ಟಿದಾರ.
ಇವತ್ತು ಇತಿಹಾಸ ನಿರ್ಮಾಣ ಆಗ್ತಿರುವಂತದ್ದು ಆ ಸಂಘಟನೆಗಳು ಒಂದು ಮುಷ್ಟಿ ಕಟ್ಟಿರೋದ್ರಿಂದ. ಆ ಒಗ್ಗಟ್ಟು ಅದು ದೊಡ್ಡ ಶಕ್ತಿ. ಎರಡನೆಯದು, ಅವರು ಔಪಚಾರಿಕ ಹೋರಾಟಗಳಿಂದ ಅರ್ಥ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಮೆಮೊರಾಂಡಮ್ ಕೊಡೋದು, ಒಂದು ಪ್ರದರ್ಶನ ಮಾಡೋದು, ಸಮಾವೇಶ ಮಾಡೋದು, ಮೆರವಣಿಗೆ ಮಾಡೋದು, ಇದರಿಂದ ಈ ಸರ್ಕಾರ ಎಂಥ ರಾಕ್ಷಸ ಸರ್ಕಾರ ಅಂತ ಹೇಳಿದ್ರೆ ಇದಕ್ಕೆ ಏನೇನು ಬೆಲೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ಪರಿಣಾಮ ಬೀರಬೇಕು ಅಂತ ಹೇಳಿದ್ರೆ ದಿಟ್ಟವಾದ ಗಟ್ಟಿಯಾದಂತ ಅವರು ಮಂಡಿಯೂರಿ ನಮ್ಮ ಜೊತೆ ಚರ್ಚೆಗೆ ಬರಲೇಬೇಕಾದಂತ ಹೋರಾಟ ಕಟ್ಟಬೇಕು ಅಂತ ಮಾಡಿದ್ದಾರೆ. ಅಂತ ಹೋರಾಟವನ್ನು ತೀರ್ಮಾನ ಮಾಡಿ ದಿಲ್ಲಿಗೆ ಬಂದು ಕೂತಿದ್ರಿಂದಾನೇ ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಸೊ ಒಟ್ಟುಗೂಡಿದ ಹೋರಾಟ, ಗಟ್ಟಿಯಾದ ಹೋರಾಟನ ಕೇಳ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಮಂತ ಇರುವಂತ ಎಲ್ಲಾ ಕಾರ್ಯಕರ್ತರು, ಜನರು ನಿಮ್ಮಿಂದ ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನೀವೆಲ್ಲರೂ ಸೇರಿ ಅಂತ ಒಂದು ಗಟ್ಟಿ ಶಕ್ತಿಯಾಗಿ ರೂಪುಗೊಳ್ಬೇಕು. ನೀವೊಂದ್ಸರಿ ಒಟ್ಟು ಮನಸ್ಸಿನಿಂದ ಒಟ್ಟುಗೂಡಿ ನಿಂತು ಕೇಳಿ ಜನರಿಗೆ ಎಂತ ಅದಮ್ಯ ಶಕ್ತಿ ಸೃಷ್ಟಿ ಆಗುತ್ತೆ ನೋಡಿ. ಜನ ದೊಡ್ಡ ಶಕ್ತಿಯಾಗಿ ಉದ್ಭವಿಸಿ ಬರ್ತಾರೆ, ಪ್ರವಾಹವಾಗಿ ಎದ್ದು ಬರ್ತಾರೆ ಜನ. ಅಷ್ಟೇ ಅಲ್ಲ, ಇವ್ರು ಮಾತುಕತೆ ಕರ್ತಿಲ್ವಾ, ಒಂದು ಮುತ್ತಿಗೆ ಒಂದು ಕರೆ ಅನೌನ್ಸ್ ಮಾಡಿ. ನೀವು ಒಬ್ಬೊಬ್ಬರು ನಾಯಕರು ಒಂದೊಂದು ಮೂಲೆಯಿಂದ ನಡೀಲಿಕ್ಕೆ ಶುರು ಮಾಡಿ, ಪಾದಯಾತ್ರೆ ಶುರು ಮಾಡಿ. ಬೆಳಗಾವಿಯಿಂದ ಚುಕ್ಕಿಯವರು ನಡೀಲಿ, ಕೋಡಿಹಳ್ಳಿ ಅವರು ಬಳ್ಳಾರಿಯಿಂದ ನಡೀಲಿ, ಬಡಗಲ್ಪುರ್ ನಾಗೇಂದ್ರ ಅವರು ಗುಲ್ಬರ್ಗದಿಂದ ನಡೀಲಿ, ಕುರುಬೂರು ಶಾಂತನಗರ ಚಾಮರಾಜನಗರದಿಂದ ನಡೀಲಿ. ನೀವು ಒಬ್ಬೊಬ್ಬರ ಕಡೆಯಿಂದ ನಡೀಲಿಕ್ಕೆ ಶುರು ಮಾಡಿ. ನಿಮ್ಮಿಂದ ಲಕ್ಷ ಲಕ್ಷ ಜನ ಬಂದು ಮುತ್ತಿಗೆ ಹಾಕಿಲ್ಲ ಅಂದ್ರೆ ಕೇಳಿ ಬೆಂಗಳೂರಿಗೆ. ಯಡಿಯೂರಪ್ಪ ಬಗ್ಲಿಲ್ಲ ಅಂದ್ರೆ ಕೇಳಿ. ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ನಮ್ಮ ನಿರೀಕ್ಷೆನ ನೀವು ಹುಸಿಗೊಳಿಸಬಾರ್ದು. ಮುಂದೆ ಇದನ್ನ ಒಂದು ನಿಜಗೊಳಿಸಬೇಕು. ಇದರಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರ ದೊಡ್ಡ ಪಾತ್ರನೂ ಇದೆ. ನೀವು ಬರೀ ಜನತೆಗೋಸ್ಕರ ಅಲ್ಲ, ನಮ್ಮನ್ನೆಲ್ಲ ಒಟ್ಟುಗೊಳಿಸ್ಲಿಕ್ಕೆ, ಗಟ್ಟುಗೊಳಿಸ್ಲಿಕ್ಕೋಸ್ಕರ ಬರಬೇಕು. ನಮ್ಮೆಲ್ಲರ ನಾಯಕತ್ವದ ಒಂದು ಸಭೆ ಕರಿಬೇಕು. ಆ ಸಭೆ ಒಂದು ಚಾರಿತ್ರಿಕ ತೀರ್ಮಾನವನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸ್ನೇಹಿತರೆ, ಒಂದು ವಿನೂತನವಾದಂತಹ ಪುಸ್ತಕದ ಬಿಡುಗಡೆಯನ್ನ ಈ ಶಿವಮೊಗ್ಗ ನಗರದಲ್ಲಿ ಗಟ್ಟಿಯಾಗಿ ನಿಂತು ಚಳವಳಿ ಕರೆದ ಕಡಗಾಲ್ ಶಾಮಣ್ಣವರು ಮಾಡಬೇಕು. ಕರ್ನಾಟಕ ಜನಶಕ್ತಿ ಮಲ್ಲಿಗೆ ಸಂಪಾದಿಸಿರುವ ಅನ್ನದಾತರ ದೆಹಲಿ ಮುತ್ತಿಗೆ 50 ರೂಪಾಯಿ ತಾವೆಲ್ಲರೂ ಕೊಂಡು ಇಡೀ ಹಳ್ಳಿಗಳಿಗೆ ಆ ಒಂದು ಪುಸ್ತಕವನ್ನ ಮುಟ್ಟಿಸಿ ಜನಕ್ಕೆ ಪ್ರಜ್ಞೆಯನ್ನ ಮೂಡಿಸಬೇಕು. ಈ ಕಾಯ್ದೆಗಳು ಎಂತ ಜನ ವಿರೋಧಿ, ಎಂತ ರೈತ ವಿರೋಧಿ, ಎಂತ ದಲಿತ ವಿರೋಧಿ, ಎಂತ ಸಮಾಜ ವಿರೋಧಿ, ಎಂತ ಬಡವರ ವಿರೋಧಿ ಅನ್ನೋದನ್ನ ಬಹಳ ಎಳೆಯಾಗಿ ಆ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು, ಸಂಘಟನೆಗಳು 10-20 ಪುಸ್ತಕಗಳನ್ನ ತಾವು ಪರ್ಚೇಸ್ ಮಾಡಿ, ಖರೀದಿ ಮಾಡಿ, ಎಲ್ಲರಿಗೂ ಕೂಡ ಜ್ಞಾನಾಜ್ಞೆಯನ್ನ ಬಿತ್ತಿ ನಂಜುಂಡ ಸ್ವಾಮಿಯವರು ದಲಿತ ಚಳವಳಿಗಳು, ರೈತ ಚಳವಳಿಗಳು, ಎಡಪಂಥ ಚಳವಳಿಗಳು ಕಾರ್ಯಕಾರಿಗಳನ್ನ ಮಾಡಿ ಜನರಲ್ಲಿ, ಯುವಕರಲ್ಲಿ, ತರುಣರಲ್ಲಿ ಅವರಲ್ಲಿ ಒಂದು ಸೈದ್ಧಾಂತಿಕವಾದಂತ ವಿಚಾರಧಾರೆಯನ್ನ ಬಿತ್ತಿದ್ರಿಂದಲೇ ಇವತ್ತು ಭಾರತ ಈ ರೀತಿಯಾದ ಕನಿಷ್ಠ ಪಕ್ಷ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿದಿವೆ. ಕಡಗಾಲ್ ಶಾಮಣ್ಣವರು ನಮ್ಮ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ. ಇದೇ ನೆಲದಲ್ಲಿ ಇವ್ರು ಬಂದಾಗ, ಮಹೇಂದ್ರ ಸಿಂಗ್ ಸಿಗೇಕರ್ ಬಂದಾಗ ಶಾಮಣ್ಣವರು ಕೂಡ ಉಪಸ್ಥಿತರಿದ್ರು. ಎಲ್ಲ ಕರ್ನಾಟಕದ, ಭಾರತದ ಎಲ್ಲ ನಾಯಕರುಗಳಿಂದ ಅನ್ನದಾತರ ದೆಹಲಿ ಮುತ್ತಿಗೆ ಕರ್ನಾಟಕ ಜನಶಕ್ತಿ ಪ್ರಕಟಿಸಿರುವಂತಹ ಪುಸ್ತಕ ಇದು. ಜನಶಕ್ತಿ ಅನ್ನೋದನ್ನ ಹೆಸರು ಬಿಟ್ಟು ಬೇರೆ ಯಾರು ಕೂಡ ಇದನ್ನ ತಾವೇ ತಮ್ಮ ಹೆಸರು ಹಾಕೊಂಡು ಪ್ರಕಟ ಮಾಡಬಹುದು. ಅದು ಯಾವುದೇ ನಮ್ದು ಇದಿಲ್ಲ. ಎಲ್ಲ ಪುಸ್ತಕ ಬಿಡುಗಡೆ ಮಾಡಿದಂತ ಶಾಮಣ್ಣವರಿಗೆ ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಈಗ ಕಾಗೋಡು ಚಳವಳಿ ಮತ್ತು ದಂಡಾವತಿ ಚಳವಳಿಯನ್ನ ರೂಪಿಸಿದಂತ ಮಧು ಬಂಗಾರಪ್ಪ ಅವರು ಮಾತಾಡಬೇಕು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾಗೋಡು ಚಳವಳಿ ಸಂದರ್ಭದಲ್ಲಿ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ. ಇಲ್ಲಿ ಬಂದಿರತಕ್ಕಂತ ಎಲ್ಲ ರೈತ ಬಾಂಧವರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಕೊಡ್ತಾ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನನಗೆ ಸಮಯದ ಅರಿವಿದೆ. ಯಾಕೆ ನೀವೆಲ್ಲರೂ ಯಾವ ರೀತಿ ಡೆಲ್ಲಿಯಿಂದ ಬಂದಿರತಕ್ಕಂತ ರಾಷ್ಟ್ರೀಯ ನಾಯಕರ ಮಾತುಗಳನ್ನ ಕೇಳಬೇಕು ಅಂತ ಬಂದಿದ್ರಿ, ನಾನು ಕೂಡ ಇವತ್ತು ಮಾತಾಡಬೇಕು ಅಂತ ಬಂದಿಲ್ಲ, ಅವ್ರ ಮಾತುಗಳನ್ನ ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಸಭೆಯ ಅಧ್ಯಕ್ಷರೇ, ಇಲ್ಲಿ ಬಂದಿರತಕ್ಕಂತ ರಾಷ್ಟ್ರದ ರೈತರ ಮುಖಂಡರಾಗಿರ್ತಕ್ಕಂಥ ರಾಕೇಶ್ ಟಿಕಾಯ್ತ್ ಅವರೇ, ಡಾಕ್ಟರ್ ದರ್ಶನ್ ಪಾಲ್ರವರೇ, ಹಿರಿಯರಾಗಿರ್ತಕ್ಕಂಥ ಯದುವೀರ್ ಸಿಂಗ್ ರವರೇ, ಹಾಗೂ ರಾಷ್ಟ್ರದ ಎಲ್ಲ ನಾಯಕರ ಹಾಗೂ ರಾಜ್ಯದ
ರೈತರ ನಾಯಕರು ಇರ್ಬೋದು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಪಕ್ಷಾತೀತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನನಗನ್ಸುತ್ತೆ ಇವತ್ತು ಒಂದು ಐತಿಹಾಸಿಕ ದಿನ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆ ಇಷ್ಟೊಂದು ಸಾವಿರಾರು ಜನರು ನೀವು ಸೇರಿದ್ದೀರಾ ಅಂತ ಹೇಳಿದ್ರೆ, ಯಾರ್ಯಾರು ಈ ಶಿವಮೊಗ್ಗ ಜಿಲ್ಲೆಯಿಂದ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದಾರೆ, ನಮ್ಮಲ್ಲಿ ಇಲ್ಲದೆ ಇರುವುದು, ಅವರ ಹೆಸರನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಸಾಕಷ್ಟು ನಾಯಕರು ಹೋರಾಟಗಳನ್ನ, ಯಾವ್ದಾದ್ರು ದಲಿತ ಸಂಘದ ಒಂದು ಹೋರಾಟ ಆಗ್ಬೇಕಂದ್ರೆ ಅದು ಶಿವಮೊಗ್ಗ ಜಿಲ್ಲೆ, ರೈತ ಪರವಾಗಿ ಏನಾದ್ರು ಹೋರಾಟ ಆಗ್ಬೇಕಂದ್ರೆ ಅದು ಶಿವಮೊಗ್ಗ ಜಿಲ್ಲೆ, ರೈತರಿಗೆ ಭೂ ಹಕ್ಕನ್ನ ಕೊಡ್ತಕ್ಕಂತ ಯಾವ್ದಾದ್ರು ಹೋರಾಟ ಇದ್ರೆ ಅದು ಶಿವಮೊಗ್ಗ ಜಿಲ್ಲೆ. ಎಲ್ಲಾ ನಾಯಕರಿಗೂ ಕೂಡ ನಾನು ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನಾವು ಐತಿಹಾಸಿಕ ಒಂದು ಇಂಥ ಸಭೆಯಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡತಕ್ಕಂತ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನೋಡಿ ಎಷ್ಟು ಪುಣ್ಯ ಮಾಡಿದೀವಿ. ಹಿರಿಯರು ಅವ್ರ ತಂದೆಯವರು ಬಂದು 20-30 ವರ್ಷದ ಹಿಂದೆ ನಮಗೆ ಬಂದು ಇಲ್ಲಿ ನಮ್ಮ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ. ಇವತ್ತು ಈ ಪುಣ್ಯ ಭೂಮಿಗೆ ಅಂತ ಮಹಾನಾಯಕರು ಈ ಭೂಮಿಯಲ್ಲಿ ಕಾಲಿಟ್ಟಿದ್ದಾರೆ ರೈತರ ಪರವಾಗಿ ಅಂತ ಹೇಳಿದ್ರೆ ಈ ಶಿವಮೊಗ್ಗ ಜಿಲ್ಲೆ ಧನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೊದಲನೇದಾಗಿ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ಇಂಥ ಚಿಕ್ಕ ವಯಸ್ಸಲ್ಲಿ ನಮ್ಮಂತರಿಗೂ ಕೂಡ ಸ್ಫೂರ್ತಿಯನ್ನ ಕೊಡ್ತಕ್ಕಂತ ವಿಚಾರಕ್ಕೆ ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ಶ್ರೀಕಾಂತ್ ಅವರು ಇರ್ಬೋದು, ಶ್ರೀಪಾಲ್ ಅವರು ಇರ್ಬೋದು, ನಾನು ವೈಯಕ್ತಿಕವಾಗಿ ಯಾವುದೇ ಹೆಸರು ಹೇಳೋದಿಲ್ಲ. ಇಂಥ ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡ್ಲಿಕ್ಕೆ ಮತ್ತು ಈ ಸಮಯನ ನಿಮ್ಮ ಜೊತೆಗೆ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಶ್ರೀಕಾಂತ್ ಅವರು, ನಿಮ್ಗೆಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ರಿ, ಪಕ್ಷಾತೀತವಾಗಿ ನೀವು ಮಾಡಿದಿರಿ, ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಸುಗ್ರೀವಾಜ್ಞೆ ಮಾಡ್ತಾರೆ, ಸುಗ್ರೀವಾಜ್ಞೆ ನೀವೆಲ್ಲ ನೋಡಿದ್ರಿ. ಕಾನೂನನ್ನ ಮಾಡಿರ್ತಾರೆ, ಕಾನೂನು ಬಗ್ಗೆ ನಾ ಮಾತಾಡೋದಕ್ಕೆ ಹೋಗುದಿಲ್ಲ. ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರನ್ನ ನಾನು ನೆನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸುಗ್ರೀವಾಜ್ಞೆ ಬಂಗಾರಪ್ಪಾಜಿ ಅವ್ರು ಮಾಡಿದ್ರು, ಕಾವೇರಿ ನೀರು ಬಿಡಲ್ಲ ಅಂತ ಹೇಳಿ ಮಾಡಿದ್ರೆ ಹೊರತು ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂತ ರೈತರನ್ನ ಈ ರೀತಿ ಬೀದಿ ಪಾಲ್ ಮಾಡ್ತಕ್ಕಂಥದಕ್ಕೆ ಸುಗ್ರೀವಾಜ್ಞೆ ತರ್ತಕ್ಕಂತ ಸರ್ಕಾರಗಳು ನಮಗೆ ಬೇಡ. ಇವತ್ತು ಅದನ್ನ ಧಿಕ್ಕಾರ ಮಾಡಬೇಕಾಗುತ್ತೆ. ಯಾರ್ಯಾರು ಈ ಶಿವಮೊಗ್ಗ ಜಿಲ್ಲೆಯಿಂದ ಹೋರಾಟವನ್ನ ಮಾಡಿದ್ದಾರೆ, ಮಾಡಿ ನಮಗೆ ಭೂ ಹಕ್ಕನ್ನ ಕೊಟ್ಟಿದ್ದಾರೆ, ಆ ಭೂಮಿಯಲ್ಲಿ ಇವತ್ತು ನಾವು ದುಡಿದ ಅನ್ನವನ್ನ ತಿಂತಿದೀವಿ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಗೌರವನ್ನ ಕೊಡ್ಬೇಕಂದ್ರೆ ಇವತ್ತು ನಿಲ್ಲಬಾರದು. ಇವತ್ತಿಂದ ದಕ್ಷಿಣ ಭಾರತದಲ್ಲಿ ಈ ಹೋರಾಟದ ರೂಪ ಇಡೀ ದೇಶಕ್ಕೆ ಕೇಳ್ತಕ್ಕಂತ ಒಂದು ಅವಶ್ಯಕತೆ ಇದೆ. ಅದಕ್ಕೆ ನೀವು ಬಂದಿದ್ರಿ, ಅವರಿಗೆ ವಿಶ್ವಾಸವನ್ನ ಕೊಡ್ಬೇಕಾಗತ್ತೆ. ನಾವು ನಿಮ್ಮ ಜೊತೆಗಿದ್ದೀವಿ ರಾಕೇಶ್ ಟಿಕಾಯ್ತ್ ಅವರೇ, ನೀವು ಧೈರ್ಯವಾಗಿ ಹೋಗಿ, ನೀವು ಏನೇನು ಕಾರ್ಯಕ್ರಮಗಳನ್ನ ಅಲ್ಲಿ ಹೇಳ್ತೀರಿ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥದ್ದನ್ನ ಈ ಮಾತನ್ನ ಚಪ್ಪಾಳೆ ಮೂಲಕ ಅವರಿಗೆ ವಿಶ್ವಾಸವನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. हम लोग आप क्या बोलेंगे, क्या क्या फाइट हम लोग करना पड़ेगा, आप बोलिए, उधर से बोलिए, हम लोग इधर से करके आपके साथ हमेशा रहेंगे. और अन्नद का ऋण का वो सब कुछ का वो विश्वास हम लोग आपके साथ रहेंगे. मैं बोलना चाहता हूँ. ಮತ್ತೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ತುಂಬಾ ನಾನು ಆಸೆ ಇತ್ತು ಏನಾದ್ರು ಮಾತಾಡ್ಬೇಕು ಅಂತ ಹೇಳಿ. ಹೆಚ್ಚು ನನಗನ್ಸುತ್ತೆ ಅವರಿಗೆ ಅವಕಾಶವನ್ನ ಕೊಡೋಣ. ಇವತ್ತು ನೀವು ಶ್ರೀಪಾಲ್ ಅವರು ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರಿ. ಶ್ರೀಪಾಲ್ ಅವರೇ, ಏನೋ ಪಾದಯಾತ್ರೆ ಇಟ್ಕೊಳ್ಬೇಕು, ಈ ತರ ಹೋರಾಟದ್ದು ನೀವೆಲ್ಲ ಹಿರಿಯರು. ಯಾಕಂದ್ರೆ ನನ್ಗೆ ಬಹಳ ಸಂತೋಷ. ರೈತ ಮುಖಂಡರು ಅವತ್ತು ನಮ್ಮ ಸೊರಬ ಕ್ಷೇತ್ರದಲ್ಲಿ ಇದ್ದಾಗ ಆ ಕಡೆ ಈ ಕಡೆ ಅವ್ರು ಬೇರೆ ಬೇರೆ ಕಡೆ ಇದ್ರು. ನಮಗೋಸ್ಕರ ಈ ಹೋರಾಟಕ್ಕೋಸ್ಕರ ನೀವೆಲ್ಲ ಒಟ್ಟಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಅನ್ನಕ್ಕೆ ಗೌರವನ್ನ ಕೊಡ್ತಕ್ಕಂಥದ್ದ ನೀವು ನಾಯಕರು ಮಾಡಿದಿರಿ. ಅದು ನಿಮ್ಮ ಜೊತೆಗೆ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಇಷ್ಟೊಂದು ನಮ್ಮ ಅನ್ನದಾತರು ಇಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ತಂದೆಯವರು ಕೂಡ ಒಂದು ಹೋರಾಟದ ಸಂದರ್ಭದಲ್ಲಿ, ಯಾಕೆಂದ್ರೆ ಅವ್ರ ಮಗಳಿದ್ದಾರೆ ಚುಕ್ಕಿ ಅವರು, ನಂಜುಂಡ ಸ್ವಾಮಿ ಅವರ. ನಾನು ಯಾಕೆಂದ್ರೆ ಅವತ್ತಿದ್ದೆ ಅಮ್ಮ, ನಾನು ಬಹಳ ಚಿಕ್ಕವನಿದ್ದೆ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ರು. ನಿಮ್ ತಂದೆಯವರೆಲ್ಲ ಬಹಳ ಸ್ಟ್ರಾಂಗ್, ನಮ್ಮ ತಂದೆಯವರು ಅಷ್ಟೇ ಸ್ಟ್ರಾಂಗ್. ಆದ್ರೆ ನಿಮ್ಮ ಕೋರಿಕೆಗೆ ಬಗ್ಗಿ ಅವತ್ತು ನಿಮಗೆ ಸುಮಾರು 1.25 ತಾಸು ರೈತರ ಪರವಾಗಿ ಅವ್ರ ಜೊತೆಗಿದ್ದು ಆ ರೈತರ ಬವಣೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರನ ನಾವೇನ ಆಯ್ಕೆ ಮಾಡಿ ಕಳಿಸಿದೀವಿ. ಮುಂದಿನ ದಿನಗಳಲ್ಲಿ ಇವರಿಗೆ ಅಲ್ಲಿ ಇರೋದಕ್ಕೆ ಅವಕಾಶ ಕೊಡ್ಬೇಕು ಇಲ್ಲ ಅಂತ ಹೇಳಿ ನಾವು ಚಿಂತನೆ ಮಾಡ್ಬೇಕಾಗತ್ತೆ. ದಯವಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಬಾರದು. ಇದು ಪಕ್ಷದ ಅಲ್ಲ, ಇದು ನಾವು ಹೊಟ್ಟೆಗೆ ಅನ್ನ ತಿಂತಕ್ಕಂತ ಒಬ್ಬೊಬ್ರು ಕೂಡ ಯಾರು ನಾವು ಅನ್ನವನ್ನು ತಿಂತೀವಿ ಆ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ಕೊನೆ ಉಸಿರಿನವರೆಗೂ ಭಾಗಿಯಾಗಿದ್ರೆ ತಪ್ಪಾಗ್ಲಾರ್ದು, ಭಾಗಿ ಆಗ್ತೀವಿ ಅಂತಕ್ಕಂಥದ್ದನ್ನ
ಚಪ್ಪಾಳೆಗೆ ಮೂಲಕ ಒಂದು ವಿಶ್ವಾಸವನ್ನ ಕೊಡಿ. ನಿಮಗೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ದಯವಿಟ್ಟು ರಾಕೇಶ್ ಟಿಕಾಯಿತ್ ಅವರು ಮಾತಾಡೋವರೆಗೂ ದಯವಿಟ್ಟು ಯಾರು ಹೋಗ್ಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂದ್ರೆ ಅವ್ರು ಅಷ್ಟು ದೂರದಿಂದ ಬಂದಿದ್ದಾರೆ, ನಿಮ್ಮನ್ನ ಮಾತಾಡಬೇಕು, ನಿಮ್ಮ ಒಂದು ಸಹಕಾರ ಬೇಕು ಅಂತ ಹೇಳಿ ಕೇಳಿದ್ದಾರೆ. ನಾವೇನಾದ್ರೂ ಒಬ್ರು ಇಲ್ಲಿಂದ ಹೊರಗಡೆ ಹೆಜ್ಜೆ ಇಟ್ರೆ ಆ ಅನ್ನಕ್ಕೆ ನಾವು ಅಗರವನ್ನ ತಂದು ಕೊಟ್ಟಂಗೆ. ನಾವೆಲ್ಲ ಇರ್ತೀವಿ ಅಂತ ಹೇಳಿ ಒಂದು ವಿಶ್ವಾಸದಿಂದ ಇರ್ತೀರ ತಾನೆ? ಗ್ಯಾರಂಟಿನ? ಯಾರು ಹೋಗಲ್ಲ. ದಯವಿಟ್ಟು ಯಾರಾದ್ರೂ ಹೊರಗಡೆ ಇದ್ರೆ ಬನ್ನಿ, ಏನಾಗಲ್ಲ. ಅವರು 120 ದಿವಸದಿಂದ ಅಲ್ಲಿ ಬೀದಿಯಲ್ಲಿ ಇದ್ದು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಈ ಶಿವಮೊಗ್ಗ ಜಿಲ್ಲೆಯ ಹೋರಾಟದ ಒಂದು ಕ್ಷೇತ್ರದಿಂದ ನಾವು ಆ ವಿಶ್ವಾಸವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದ್ಸಿ ನನ್ನ ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಗಣ್ಯರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾದ ರಾಷ್ಟ್ರೀಯ ನಾಯಕರಲ್ಲಿ ಇನ್ನೊಬ್ಬರಾದಂತ ಯುದ್ಧವೀರ ಸಿಂಗ್ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. आदरणीय आज की सभा की अध्यक्षा शोभा सुंदरेश जी, डॉक्टर दर्शनपाल जी, राकेश जी, चुप्पी नंजुंदा स्वामी जी, सम्मानित मंच, उपस्थित भाइयों बहनों, बुजुर्गों व नौजवान साथियों, मेरे से पूर्व वक्ताओं ने आपको सब विस्तार से बताया। इस देश में सबसे बड़ी दिक्कत जो है वो भाषा की है। मैं आपकी भाषा में बोलना चाहता हूं, मुझे आती नहीं है और मैं जानता हूं कि बहुत से भाई ऐसे होंगे जो मैं बोल रहा हूं उसको पूरी तरह समझ नहीं पाएंगे। लेकिन टिकैत जी और हम एक दिन थे, एक इस तरह की हालात आए और किसी पत्रकार ने टिकैत जी से पूछा कि ये अंग्रेजी जानते हैं, आप अंग्रेजी नहीं जानते, आपका संवाद कैसे होगा? तो टिकैत जी ने कहा था, जवाब दिया था कि दो गूंगे आदमी जब एक दूसरे को समझ लेते हैं, हमारी तो जबान है, हम समझ लेंगे, हम बता देंगे। दिल्ली में 115 दिन से दिल्ली में मोर्चा लगा। 115 दिन लाखों किसान 1 डिग्री टेम्परेचर एक भी किसान हिला नहीं। निरंतर बारिश हुई, ओले पड़े, लेकिन किसान के मनोबल को ना भगवान तोड़ पाया और ना भारत सरकार तोड़ पाई। किसान 115 दिन से डटा हुआ। हमारे 350 किसान भाइयों ने अपनी शहादत दी है, शहीद हुए वहां पे। इस आंदोलन के दौरान 350 किसानों की जान गई। ये सरकार, दिल्ली में बैठी हुई सरकार, ये भारत के प्रधानमंत्री, बॉम्बे में एक नाचने वाली लड़की को चोट लग गई तो ट्विटर पे उन्होंने ट्वीट किया, 350 किसान मरे, एक शब्द आज तक उन्होंने नहीं कहा है। इससे शर्मनाक बात हो नहीं सकती कोई। इससे निर्दयी कोई व्यक्ति हो नहीं सकता जो देश की बात करते हैं। वो देश का अन्नदाता बैठा, और देश का अन्नदाता ही नहीं बैठा, वो देश का रक्षक बैठा। वो अनाज उगाता है, देश का पेट भरता है, और उसके बेटे बॉर्डर पे खड़े होकर इस देश की रक्षा करते हैं, जिसकी वजह से हम और आप सोते हैं, चैन की नींद सोते हैं। वो इस देश का अन्नदाता भी है और इस देश का रक्षक भी है। उसको इस सरकार ने, इस प्रधानमंत्री ने 115 दिन से बॉर्डर पे बैठा रखा। किसान आया, किसान कोई दिल्ली को उठा के ले जाने नहीं आया था, किसान अपनी पीड़ा को अभिव्यक्त करने आया था। किसान की पीड़ा थी किसान की जमीन को छीनने का षड्यंत्र जो पूंजीपतियों के माध्यम से किया जा रहा। देश के तमाम जिस तरह से संस्थान बेचे जा रहे हैं, 7 साल में सरकार बनने के बाद 23 बड़े बड़े संस्थान ये सरकार बेच चुकी है।
हवाई जहाज बिक गए, एयरपोर्ट बिक गया, रेलवे बिक गया, भारत पेट्रोलियम बिक गया, बीएसएनएल की बिकने की तैयारी है। टोटल प्राइवेटाइजेशन में पूरा देश लिस्ट लगा रखी है, आओ और खरीद लो, पूरा देश बिकाऊ। हिंदुस्तान की जनता 135 करोड़ का देश है। एक व्यक्ति दिल्ली में बैठ के देश को बेच रहा है और आप बड़े धैर्य से देख रहे हैं। आपके धैर्य को भी मैं साधुवाद देता हूं। वारे लोगों, आप बिक रहे हो दिल्ली में और आप शांति से बैठ के तमाशा देख रहे हो। आज हम कर्नाटक में आए हैं आपको जगाने के लिए कि वक्त नहीं, अगर थोड़े दिन और ऐसे ही सोते रहे तो आपका वजूद नहीं बचेगा, आप किसी के गुलाम होंगे, अडानी और अंबानी का चाबुक चलेगा, आपको मजदूर बना के छोड़ देंगे। ये षड्यंत्र है इस देश में। और केवल किसान लड़ाई किसान की नहीं लड़ रहा, किसान और मजदूर को आपस में जुदा नहीं किया जा सकता। किसान का काम मजदूर के बगैर नहीं चलता है और मजदूर का काम किसान के बिना नहीं चलता। दोनों एक दूसरे के पूरक, दोनों के बिना कोई से का काम नहीं चलता। अगर किसान खत्म होगा तो मजदूर भी खत्म होगा, और मजदूर ही नहीं खत्म होगा, गांव का वो दस्तकार खत्म होगा, गांव का लोहार, गांव का तरखान, गांव का बुनकर, गांव का कुम्हार, तमाम लोगों का रोजगार, एक दूसरे से हमारा जीवन जुड़ा हुआ। गांव एक इकाई है, गांव की तमाम जातियां एक दूसरे की पूरक हैं। अगर एक पे कोई तकलीफ आती है तो पूरे समाज पे तकलीफ आती है। हमको इस बात को समझना पड़ेगा। लड़ाई किसान की नहीं है, लड़ाई समाज की है। लड़ाई जो मध्यम और छोटे व्यापारी हैं उनकी। ये फर्क, ये असर सबके ऊपर पड़ने वाला। लेकिन क्या हो रखा, हम इतने स्वार्थी हो गए, हम ये देखते हैं कि पड़ोसी पिट रहा, मैं तो नहीं पिट रहा हूं, पड़ोसी पिट रहा। मैं ये नहीं सोचता हूं आज पड़ोसी पिट रहा है, कल मेरा नंबर आएगा। अगर आज मैं खड़ा होकर पड़ोसी को बचाऊंगा, कल मेरी तरफ कोई आंख उठाने की हिम्मत नहीं करेगा। लेकिन हम स्वार्थी हो गए, हम देखते नहीं है समाज का विभाजन जो किया राजनीति ने। जिस तरह से हमको जाति और धर्म में बांटा राजनीति ने, उस जाति और धर्म के बंटवारे का फायदा उठा के 70 साल से ये राजनीतिक दल हम पे सवारी कर रहे हैं। ये संभलने का मौका, ये इकट्ठा होने का मौका है, ये लड़ने का मौका है, ये अस्तित्व को बचाने का मौका। अगर अब आप चूक गए तो दोबारा से कोई इतना बड़ा आंदोलन नहीं हो पाएगा। ये आंदोलन जो किसानों का आंदोलन है, ये दुनिया का और देश का सबसे बड़ा आंदोलन। इससे बड़ा आंदोलन आज तक हुआ नहीं है और सदियों तक इससे बड़ा आंदोलन होने वाला नहीं है। इस आंदोलन में आप अपनी आहुति देंगे तो ही ये देश बचेगा, तो ये समाज बचेगा, तो ये राष्ट्र बचेगा। आप सभी से आह्वान करने के लिए दिल्ली से चल के हम आए, क्योंकि दिल्ली में बात होती है। दिल्ली में कहा जाता है ये पंजाब का आंदोलन, ये हरियाणा पंजाब का आंदोलन, ये उत्तर भारत का आंदोलन है। आज इस मंच से हम दिल्ली की सरकार को बता देना चाहते हैं, ये कश्मीर से कन्याकुमारी तक का आंदोलन है, ये दिल्ली से कर्नाटक तक का आंदोलन है। देश का एक एक बच्चा, गांव का गरीब मजदूर, किसान, तमाम इस आंदोलन के साथ है। ये बताने के लिए हम कर्नाटक आए। वो दिल्ली सरकार, मुझे पता इतना जल्दी मानने वाली नहीं। लड़ना पड़ेगा, लड़ाई लड़नी पड़ेगी। बहुत बड़ी पूंजीवाद से आपकी लड़ाई। सत्ता में आने के बाद 750 लाख करोड़ रुपए का ऋण अपने चहेतों को बांट दिया इन्होंने। 19 बैंक फेल हो गए सत्ता में आने के बाद। कोई भी देश विकास करता है तो बैंकों की संख्या बढ़ती है, कम नहीं होती है। 19 बैंक फेल हुए। अभी लोकसभा में इनके मंत्री ने बताया 2018-19 में 236 लाख करोड़ रुपए व्यापारियों के ऋण के माफ किए गए, एनपीए किया गया। 2019-20 में 234
लाख करोड़ रुपए का ऋण व्यापारियों का माफ किया गया। 2020-21 में 115 लाख करोड़ रुपए का ऋण व्यापारियों का माफ किया गया। वो उनके बाप का पैसा, आपका पैसा। व्यापारियों को पहले लोन देते हैं और उसके बाद उस लोन को माफ करते हैं। किसान अगर 10-20 हजार की मजदूर अगर 50 हजार का लोन ले लेता है तो पुलिस पीछे लगती है, उसको उठा के जेल में डाल दिया जाता। अब ये करोड़ों करोड़ रुपए लेके भाग रहे हैं। देश से 28 व्यापारी पैसा लेके भागे, पूंजीपति पैसा लेके भागे। 28 में से 27 गुजरात के हैं और एक कर्नाटक का। 28 लोग देश का पैसा लेके भागे हैं। किसी पे कोई एक्शन नहीं है, कोई बात नहीं। अभी 61,000 करोड़ रुपया 10 लोगों का 61,000 करोड़ रुपया एनपीए किया गया, उनका ऋण माफ किया गया। अगर 61,000 करोड़ रुपया कर्नाटक के किसान और मजदूर का माफ किया जाता तो कर्नाटक की करोड़ों की जनता कर्ज मुक्त हो सकती थी, लेकिन गरीब का माफ नहीं करेंगे। 10 परिवारों का माफ किया गया। ये सरकार, ये इसका चेहरा, ये इसका चरित्र है। इस सरकार का कोई सरकार इस तरह की नहीं जिस पे आप भरोसा कर सकें आपका विकास करेगी। ये सरकार जिस दिन से सत्ता में, असल बात तो ये सरकार सत्ता में आई थी, आपको कहा था कि 15 लाख रुपए आपके खाते में डाल दिए जाएंगे। वो 15 तो आप इस्तेमाल कर ही रहे हो। वो तो 2012 के बाद आपको मिल ही गए थे 15 लाख। 2 करोड़ नौकरियां भी दी इन्होंने, प्रति वर्ष 2 करोड़ नौकरी। 14 करोड़ नौकरी भी लग गई होंगी। कर्नाटक के हिस्से में भी 1 करोड़ आई होगी। 8 करोड़ रोजगार नोटबंदी और कोरोना के चलते 8 करोड़ रोजगार इस देश में खत्म हुए। लगने की बात छोड़े, 8 करोड़ लोगों का रोजगार चला गया इस देश में। आप बिल्कुल शांति से बैठे हैं। कारण क्या है उसके पीछे? कारण यह है कि इस सरकार का विकास एजेंडा नहीं है, रोजगार एजेंडा नहीं है, इस सरकार का डेवलपमेंट एजेंडा नहीं है। इस सरकार ने लोगों को धर्म की अफीम चटा रखी है, धर्म की अफीम चटा रखी है। इस सरकार ने इस देश के लोगों को यह विश्वास दिला दिया कि राम का टेंडर हमारे पास है, जो हमारे साथ रहेगा वो राम का भगत है और बाकी सब राक्षस हैं। ऐसा मैसेज दे दिया आपने, वो अफीम खा ली है और आप उस अफीम के नशे में लगातार इन लोगों को सत्ता में बैठा रहे हैं। किसान और मजदूर का राम किसी मंदिर में नहीं होता। किसान और मजदूर का राम उसके हृदय में होता है, उसके खेत में होता है, उसके काम में होता है, उसकी मेहनत में होता है, उसकी मजदूरी में होता है। अभी कलकत्ते में चुनाव है। इस पार्टी के लोग वोट किस तरह से मांग रहे हैं? हर घर पे जा रहे हैं और कह रहे हैं एक मुट्ठी चावल दे दो। एक मुट्ठी चावल नहीं मांग रहे हैं, वो अफीम खिला रहे हैं दोबारा से। अयोध्या से जोड़ रहे हैं बंगाल के आदमी को। मैं गए थे अमर राकेश जी और डॉक्टर दर्शन पाल जी बंगाल में। हमने कहा था इनसे पूछो, एक मुट्ठी चावल जो मांग रहे हो इसकी एमएसपी कब मिलेगी हमको, इसका न्यूनतम समर्थन कब मिलेगा हमको? ये सवाल करो इस पार्टी के लोगों से। ये धर्म की अफीम, और धर्म कौन सा धर्म, कैसा धर्म? गाजियाबाद में मंदिर पे एक पानी का नलका लगा, एक मंदिर पे एक पानी का नलका लगा था। एक बच्चा उसमें पानी पी रहा था। उस मंदिर का एक व्यक्ति आता, उस बच्चे से उसका नाम पूछता। वो बच्चा मुस्लिम था। जैसे ही उनको ये पता चलता
कि ये मुस्लिम बच्चा मंदिर के नलके पे पानी पीता, उसको पीटा गया, उसको बुरी तरह से मारा गया। मैं थूकता हूं ऐसे धर्म पे जो धर्म किसी बच्चे को पानी पीते हुए बच्चे को पीट सकता है। वो धर्म और धार्मिकता हो ही नहीं सकती। वो धर्म किसी देश को और किसी समाज को आगे बढ़ा ही नहीं सकता। धर्म होता है भाईचारे का, धर्म होता है प्यार का, धर्म होता है मोहब्बत का, धर्म होता है मिलके एक आस्था का, आपकी पूजा पद्धति का। लेकिन इन्होंने धर्म की एक नई परिभाषा जो गढ़ी है, जिसमें नफरत के सिवा कुछ भी नहीं है, अगर इसमें आपने समझ नहीं तो इस देश को मिटा के चले जाएंगे। ना किसी धर्म के और ना किसी देश के। ये वो लोग हैं जो आजादी की लड़ाई में 90 साल लड़ाई चली देश को आजाद कराने के लिए। आजादी की लड़ाई में इन लोगों का एक आदमी भी आजादी की लड़ाई में कहीं भी नहीं था। ये देश को नहीं जानते, देशभक्ति को नहीं जानते। आज ये इस देश को रौंद रहे हैं, इस देश को बांट रहे हैं, इस देश को बखेर रहे हैं। इस देश की आजादी के लिए हिंदू, मुस्लिम, सिख, ईसाई सब मिलकर लड़े थे। लाखों लोगों ने कुर्बानी दी थी, तब हम अपने आप को आजाद कर लाते हैं और आजाद कर ये देश है। लेकिन इस देश को खत्म करने के तुले हुए मैं आपसे अपील करने आया हूं। वैसे तो मेरे साथियों ने विश्वास भी दिलाया आपके भरोसे पे, लेकिन मैं भी अपील कर देता हूं आपसे, दिल्ली दूर, दिल्ली जाना संभव नहीं है, लेकिन बेंगलोर को जिस दिन घेरना पड़े, शिमोगा का बच्चा बच्चा बेंगलोर के रोड जाम कर दे, वो नौबत आ सकती है। वो कॉल दिल्ली से दी जा सकती है। जाएंगे ना बेंगलोर? आपकी जिम्मेवारी लंबी लड़ाई है, हम हारेंगे नहीं, जीतेंगे। तीनों कानून भी रद्द कराएंगे, किसान को एमएसपी भी दिलाएंगे और इस देश को बिकने से भी बचाएंगे। लेकिन आपकी ताकत पे, आपके सहयोग पे, आपने वचन दिया जिस दिन संयुक्त मोर्चे का निर्णय दिल्ली में होगा, आपकी कर्नाटक की कमेटी को हम अपना संदेश भेज देंगे। उसी दिन जो भी साधन मिले, पैदल, गाड़ी से, ट्रैक्टर से, जिस साधन से भी जाए, बेंगलोर को घेर लेना। आपकी आंदोलन की हिस्सेदारी मान ली जाएगी। धन्यवाद। जय किसान, जय कर्नाटक। ಸ್ನೇಹಿತರೆ, ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇನ್ನು ರಾಕೇಶ್ ಟಿಕಾಯತ್ ಅವರು ಮಾತಾಡ್ತಾರೆ. ಅದಕ್ಕಿಂತ 2 ನಿರ್ಣಯಗಳ ಮಂಡನೆ ಮತ್ತು 2 ಸಂದೇಶಗಳನ್ನ ಹೇಳಲಿಕ್ಕಿದೆ. ಈಗ ಅನುವಾದ, ಸಂಕ್ಷಿಪ್ತ ಅನುವಾದ. ಗೊತ್ತಾಗಿದ್ಯಾ? ಬೇಡವಾ? ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂತಹ ಎಂ ಗುರುಮೂರ್ತಿ ಅವರು ಇದನ್ನು ಮಾತಾಡಬೇಕು. ಸಭಾಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಶೋಭಾ ಸುಂದರೇಶ್ ರವರ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಅನ್ನ ತಿನ್ನೋರೆಲ್ಲರೂ ಕೂಡ ಅನ್ನ ಬೆಳೆಯೋರ್ ಜೊತೆಗಿದ್ದಾರೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸಾಕ್ಷೀಕರಿಸಿದ್ದಕ್ಕೆ ಶಿವಮೊಗ್ಗ ಮಹಾಪಂಚಾಯತ್ ವತಿಯಿಂದ, ರೈತ ಮಹಾಪಂಚಾಯತ್ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಬಹಳ ಮುಖ್ಯವಾಗಿ ಡೆಲ್ಲಿಯ ಗಡಿಯಲ್ಲಿ ರೈತರು ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. 270 ಜನ ರೈತರು ಸತ್ತಿದ್ದಾರೆ. ಆದ್ರೆ ನವಿಲಿಗೆ ಕಾಳನ್ನ ತಿನ್ನಿಸ್ತಕ್ಕಂತ ಈ ದೇಶದ ಪ್ರಧಾನಿಯವರಿಗೆ ರೈತನ ಸಾವುಗಳಾಗಲಿ, ರೈತನ ಆಕ್ರಂದನಗಳಾಗಲಿ, ರೈತನ ಸಂಕಟಗಳಾಗಲಿ
ಅರ್ಥವಾಗದೆ ಹೋಗಿದೆ ಅಂತ ಹೇಳಿದ್ರೆ ನಿಮಗೆ ಮನುಷ್ಯತ್ವ ಇದೆಯಾ ಮೋದಿಯವರು ಅಂತೇಳಿ ನಾವು ಕೇಳಬೇಕಾಗಿದೆ. ಇವತ್ತು ನೀವು 270 ಜನರ ಸಾವಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಮೋದಿಯವರೇ. ನೀವು ಇವತ್ತು ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಯಾವ ಸರ್ವಾಧಿಕಾರಿಯೂ ಕೂಡ ಈ ರೀತಿಯ ಕ್ರೂರತ್ವವನ್ನ ಮಾಡಿಲ್ಲ. ಆದ್ರೆ ಈ ದೇಶದ ಪ್ರಧಾನಿಯವರು ಮಾಡಿದ್ದಾರೆ. ಹಾಗಾಗಿ ಪ್ರಧಾನಿಯವರಿಗೆ ನಮ್ಮ ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಭೂಮಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮನಾಗಿ ಹಂಚಿಕೆ ಆಗಬೇಕು ಎನ್ನುವಂತಹ ಮಾತನ್ನ ಹೇಳಿದ್ರು. ನೀವು ಈ ದೇಶದಲ್ಲಿರ್ತಕ್ಕಂಥ ಭೂಮಿಯನ್ನ ಸಮನಾಗಿ ಹಂಚೋದಕ್ಕೆ ಆಗದೆ ಹೋದ್ರೆ ಭೂಮಿಯನ್ನ ರಾಷ್ಟ್ರೀಕರಣ ಮಾಡಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆದ್ರೆ ಮೋದಿಜಿಯವರು ನೀವೇನು ಮಾಡ್ತಾ ಇದ್ದೀರಿ? ಅಂಬೇಡ್ಕರ್ ಅವರು ಭೂಮಿಯನ್ನ ರಾಷ್ಟ್ರೀಕರಣ ಮಾಡಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಸೇರ್ಕೊಂಡು ಭೂಮಿಯನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ರಿ. ಇದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 45 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಾಕಿದ್ರು. ಏನು ಇವತ್ತು ರೈತರು ಭೂಮಿಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು 45 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇಟ್ಟಿದ್ರು. ಇದಕ್ಕೆ ಒಂದು ಕಾಯ್ದೆಯನ್ನು ಕೂಡ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಕೃಷ್ಣಪ್ಪನವರು ಜಾರಿಗೊಳಿಸಿದ್ರು. ಮತ್ತೆ ಬಹಳ ಮುಖ್ಯವಾಗಿ ರೈತರ ಜೊತೆಗೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಹಾಕಿದೆ ಅಂತ ಹೇಳಿದ್ರೆ ರೈತರ ಭೂಮಿಯಲ್ಲಿ ಅನ್ನಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು ಇರಬಹುದು, ರೈತರಿಗೆ ನೆರವಾಗತಕ್ಕಂಥ ಕುಶಲಕರ್ಮಿಗಳು ಇರಬಹುದು, ಇವರೆಲ್ಲರೂ ಕೂಡ ಕೋಟ್ಯಾಂತರ ಜನ ಇದ್ದಾರೆ. ಅವರೆಲ್ಲರ ಬದುಕಿನ ಪ್ರಶ್ನೆ ಆಗಿದೆ, ಅವರೆಲ್ಲರ ಅನ್ನದ ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ರೈತರ ಜೊತೆ ಕೈ ಜೋಡಿಸಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಲೋಹಿಯಾರ್ ಅವರಿಗೆ ಕಿಂಚಿತ್ತಾದರೂ ಗೌರವ ಕೊಡಬೇಕು ಅಂತಕ್ಕಂಥ ಮನಸ್ಸು ಮೋದಿ ಅವರಿಗಿದ್ರೆ ಈಗಾಗಲೇ ಏನು ರೈತರಿಗೆ ಮಾರಕವಾಗಿರ್ತಕ್ಕಂಥ 3 ಸುಗ್ರೀವಾಜ್ಞೆಗಳನ್ನ ದೇಶ ಹೊತ್ತು ವಾಪಸ್ ತಗೋಬೇಕು. ನೀವು ಎಲ್ಲಿ ತನಕ ತಗೊಳ್ಳೋದಿಲ್ಲ ಅಲ್ಲಿ ತನಕ ಈ ಚಳವಳಿಯ ಅಧಿಕಾರ ನಿಮಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪಾಜಿ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾರದ ಜಿಲ್ಲಾ ಪ್ರಧಾನ ಸಂಚಾಲಕರಾದಂತ TH ಹಾಲೇಶಪ್ಪ ಅವರು. ವೇದಿಕೆಯ ಅಧ್ಯಕ್ಷರ, ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಈ ಮಹಾ ಪಂಚಾಯತ್ನ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಈ ದೇಶದ 2ನೇ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರೋದು ಬರೀ ರೈತರ ಹೋರಾಟ ಅಲ್ಲ. ಈ ಹೋರಾಟ ನಡೀತಾ ಇರೋದು ಮನುವಿನ ಸಂವಿಧಾನಕ್ಕೂ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೂ ನಡೀತಾ ಇರ್ತಕ್ಕಂಥ ಯುದ್ಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಆದ ಮೇಲೆ
ಮನುವಿನ ಸಂವಿಧಾನ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿತ್ತು. ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ RSS ನವರು ನಡೆಸಿದಂತ ಹುನ್ನಾರ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಹೊರಟರು. ಜನಾಂದೋಲನಕ್ಕೆ ಹೆದರಿ ಸಂವಿಧಾನವನ್ನ ಬದಲಾವಣೆ ವಿಷಯವನ್ನು ಕೈಬಿಟ್ಟು ಈಗ ಅವರಿಗೆ ಬೇಕಾದಂತ ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ತರೋದ್ರ ಮೂಲಕ ಇಡೀ ದೇಶದ ದುಡಿಯುವ ವರ್ಗವನ್ನ ಮತ್ತೆ ಸ್ವತಂತ್ರ ಭಾರತದಲ್ಲಿ ಗುಲಾಮರನ್ನಾಗಿ ಮಾಡಲಿಕ್ಕೆ ಹೊರಟಿದೆ. ಇದನ್ನ ವಿರೋಧಿಸಿ ದೆಹಲಿಯಲ್ಲಿ 115 ದಿವಸಗಳಿಂದ ಹೋರಾಟ ನಡೀತಾ ಇದೆ. ಈ ಹೋರಾಟವನ್ನು ಬೆಂಬಲಿಸಿ ನಾವು ನೀವು ಇವತ್ತು ಎಲ್ಲರೂ ಸೇರ್ಕೊಂಡಿದ್ದೀವಿ. ನಾನು ಒಂದೇ ಮಾತನ್ನು ಹೇಳ್ಕೊಂಡು ಬಂದರೆ, ಮತ್ತೆ ನಾವು ಸ್ವತಂತ್ರ ಭಾರತದಲ್ಲಿ ಗುಲಾಮರಾಗಬೇಕಂತ ಈ ಹೋರಾಟದಲ್ಲಿ ಭಾಗಿಯಾಗಿ ನಾವು ಕೂಡ ಹುತಾತ್ಮರಾದ್ರೆ ನಾವು ಸತ್ತ ಮೇಲೆ ಬದುಕಿರ್ತೇವೆ ಅಂತ ಒಂದು ಐತಿಹಾಸಿಕ ಹೆಜ್ಜೆಯನ್ನ ಈ ಶಿವಮೊಗ್ಗ ನೆಲದಲ್ಲಿ ಇಡ್ಲಿಕ್ಕೆ ನಾವು ನೀವೆಲ್ಲರೂ ಇಲ್ಲಿ ಭಾಗಿಯಾಗಿದ್ದೇವೆ. ಆ ಕಾರಣಕ್ಕಾಗಿ ಎಲ್ರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಅಂತಿಮ ಹಂತಕ್ಕೆ ಎಲ್ಲರೂ ಕೂಡ ನೀವು ಶಿವಮೊಗ್ಗ ಇಡೀ ದೇಶದ ದಕ್ಷಿಣ ಭಾರತದ ಮೊಟ್ಟ ಮೊದಲ ರೈತ ಮಹಾ ಪಂಚಾಯತ್ನ ನಿರ್ಣಯವನ್ನು ಕೇಳಿಸ್ಕೋಬೇಕು, ಇದನ್ನ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಅಗ್ರವರ ಚಳವಳಿಯನ್ನು ಮಾಡಬೇಕಾಗಿದೆ. ಆ ನಿರ್ಣಯವನ್ನ HC ಯೋಗೀಶ್ ಮುಖಂಡರು, ಶಿವಮೊಗ್ಗ ಜಿಲ್ಲಾ ರೈತ ಮಹಾ ಪಂಚಾಯತ್ ಸಮಾರಂಭದ ಅಧ್ಯಕ್ಷರೇ, ಶಿವಮೊಗ್ಗ ಮಹಾ ಪಂಚಾಯತ್ನ ನಿರ್ಣಯಗಳನ್ನ ತಮ್ಮ ಮುಂದೆ ಮಂಡಿಸಲು ಇಷ್ಟಪಡ್ತಾ ಇದೀವಿ. ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ರೀತಿಯಲ್ಲಿ ಜಾರಿಗೊಳಿಸುವ 3 ರೈತ ವಿರೋಧಿ ಹಾಗೂ ಕಾರ್ಪೊರೇಟ್ ಪರವಾದ ಕಾಯ್ದೆಗಳನ್ನು ಬೇಷರತ್ತಾಗಿ ಈ ಕೂಡಲೇ ಹಿಂಪಡೆಯಬೇಕೆಂದು ಕರ್ನಾಟಕದ ಈ ಮೊದಲ ರೈತ ಮಹಾಪಂಚಾಯತ್ ಆಗ್ರಹಿಸುತ್ತದೆ. ತಮ್ಮೆಲ್ಲರೂ ಒಪ್ಪಿಗೆ ಇದೆಯಲ್ವಾ? ರಾಜ್ಯ ಸರ್ಕಾರದ ಜನವಿರೋಧಿ ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ನಿಷೇಧದ ಕಾಯ್ದೆ ತಂದ ತಿದ್ದುಪಡಿಯನ್ನು ಈ ಕೂಡಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸುತ್ತೇವೆ. ಹಸಿರು ಶಾಲೆ ಹೊತ್ತು ಪ್ರಮೇಯವನ್ನು ಸ್ವೀಕರಿಸಿ ಈಗ ರೈತ ವಿರೋಧಿಯಾದ ಕಾಯ್ದೆಯನ್ನು ಜಾರಿಗೆ ತರುತ್ತಿರುವ ಮತ್ತು ಕರ್ನಾಟಕ ರೈತರು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು. ಕನಿಷ್ಠ ಸೌಜನ್ಯಕ್ಕೂ ರೈತ ಸಂಘಟನೆಗಳನ್ನು ಕರೆದು ಮಾತನಾಡಿದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಡತೆಯನ್ನು ಮಹಾಪಂಚಾಯತ್ ಖಂಡಿಸುತ್ತದೆ. ಸ್ವಾಮಿನಾಥನ್ ಹಾಗೂ ಪ್ರಕಾಶ್ ಕುಮಾರ್ ಅವರ ವರದಿಯನ್ನು ಆಧರಿಸಿ ರೈತರೆಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅದರ ಅನುಷ್ಠಾನವನ್ನು ಕಡ್ಡಾಯಗೊಳಿಸುವ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತದೆ. ಬದರುಕಂ ರೈತ ಭೂಮಿಯನ್ನು ಮತ್ತು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡ ಬಡ ಜನರ ಜಾಗವನ್ನು ಕೂಡಲೇ ಮಂಜೂರುಗೊಳಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತದೆ. ಪರಿಷ್ಠ ಜಾತಿ ಮತ್ತು ಪಂಗಡ ಭೂಮಿ ತರಬಾರು ಕರೆಕಾಯುವ ಮೂಲಕ ಆಶಯಕ್ಕೆ ಧಕ್ಕೆ ತರುವಂತೆ ರೆವಿನ್ಯೂ ನ್ಯಾಯಾಲಯಗಳು ಆದೇಶ ನೀಡುತ್ತಿರುವ ಕೂಡಲೇ ಸರಣಿ PTCL ಕಾಯ್ದೆಯ ತಿದ್ದುಪಡಿ ತಂದು ಮೂಲ ಕಾಯ್ದೆಯನ್ನು ಬಲಪಡಿಸಬೇಕೆಂದು ಆಗ್ರಹಿಸುತ್ತದೆ. ಅನ್ನಭಾಗ್ಯ ಯೋಜನೆಗಳನ್ನು ದುರ್ಬಲಗೊಳಿಸಲು ಮತ್ತು ಪಂಡಿತರ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಸರ್ಕಾರ ಮಾಡುತ್ತಿರುವ ಹೊನ್ನಾರುಗಳನ್ನು ಮಹಾಪಂಚಾಯತ್ ಖಂಡಿಸುತ್ತದೆ. ಜನಸಾಮಾನ್ಯರೆಲ್ಲರಿಗೂ ಎಲ್ಲ ಮೂಲ ಅಗತ್ಯವಾದ ದಾನಗಳನ್ನು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತದೆ. ಪಡಿತರ ಸಮಸ್ಯೆಯನ್ನು ಬಲಪಡಿಸಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ. ಮಲೆನಾಡಿನ 33,000 ಹೆಕ್ಟೇರ್ ಅರಣ್ಯ ಜಾಗದಲ್ಲಿ ಖಾಸಗೀಕರಣಕ್ಕೆ ನೀಡಿರ್ತಕ್ಕಂತಹ ಈ ಹಿಂದೆ ಸಂಪೂರ್ಣ ಸ್ಥಗಿತಗೊಂಡಿರುವ MPM ಕಾರ್ಖಾನೆ ಹೆಸರಿಗೆ ಕಾನೂನು ಬಾಹಿರವಾಗಿ 40 ವರ್ಷಗಳ ಲೀಸ್ ಮಾಡಿರುವ ಕ್ರಮಗಳನ್ನು ಈ ಮಹಾಪಂಚಾಯತ್ ಖಂಡಿಸುತ್ತದೆ ಮತ್ತು ಸದರಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕೆಂದು ಈ ಸಭೆಯನ್ನು ಒತ್ತಾಯಿಸುತ್ತದೆ. ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ತಪ್ಪಲ ಜನರನ್ನು ಅಭದ್ರತೆಯಿಂದ ಬದುಕುವಂತೆ ಮಾಡಿರುವ ಕಸ್ತೂರಿ ರಂಗನ್ ಸೆಕ್ಷನ್ 4 ಹುಲಿ ಯೋಜನೆ, ಅಭಯಾರಣ್ಯ ಯೋಜನೆ ಹಾಗೂ ರಕ್ಷಿತ ಅರಣ್ಯ ಮುಂತಾದ ಯೋಜನೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂದು ಒತ್ತಾಯಿಸುತ್ತದೆ. ಜನರೊಡನೆ ಸಮಾಲೋಚನೆ ನಡೆಸಿ ಮಲೆ ಮತ್ತು ನಾಡು ಎರಡೂ ಉಳಿಯುವಂತಹ ಜನಸ್ನೇಹಿ, ಪರಿಸರ ಸ್ನೇಹಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳ್ಳಬೇಕೆಂದು ಈ ಸರ್ಕಾರ ಒತ್ತಾಯಿಸುತ್ತದೆ.
केंद्र सरकार का जो 3 कानून था उसको हटाने के लिए हम सभी लोग इकट्ठा यहाँ हुए हैं। हम लोग इसके साथ हैं, जो इसको हटाने के लिए हम लोग इसके ऊपर तैयारी कर रहे हैं। जो राज्य सरकार का जनविरोधी नीति, विद्युत शक्ति, एपीएमसी और लैंड ग्रैबिंग का जो एक्ट है उसको वापस लेना है ये सरकार। जो हर साल पहन के मुख्यमंत्री होकर बड़े निर्णय लेके ये किसान हर गली गली में लड़ाई लड़ रहे हैं। योजना आने के बाद ये किसान आदमी को, एक किसान आयकों को इस मुख्यमंत्री ने नहीं बुलाया है और एक किसान को नहीं पूछा है आप लोग क्या कर रहे हो, आप लोग क्यों हड़ताल कर रहे हो, आपका तकलीफ क्या है। ऐसा मुख्यमंत्री को दिया है, इसको मुख्यमंत्री को हटाना है इस बार। ऐसा है अनुसूचित जाति, अनुसूचित पंगड़ को जो पीटीसीएल के ऊपर पहले जो कानून नहीं था, जितने दिन हो सकते उतने दिन के ऊपर आप लोग कानून को लागू कर सकते थे। अब आपको समय को तय किया है, इस समय को हटाना है। जो कई अनुसूचित जाति और अनुसूचित पंगड़ को मजबूत करने के लिए इस समय को हटाना है। जो मलेनाड का 2300 करोड़ जो एकड़ का भूमि है उसको 5 साल के एमपीएन में जो बंद हुआ है वो फैक्ट्री के नाम पे पूंजीपतियों के लिए दिया है, उसको 40 साल के लिए ये भूमि को दिया है, इसको वापस लेना है, इसको लोगों को वापस देना है। ये आखिरी बार आप लोगों को बोलना चाहता हूं, जो तकलीफ है, जो किसान को तकलीफ है, जो किसान मजबूर है, आप लोग किसान लोगों के साथ बैठ के बात कीजिए। नहीं तो दिल्ली से जो कन्याकुमारी से कश्मीर तक, अरुणाचल प्रदेश से गुजरात तक जो लड़ाई लड़ रहा है, साउथ इंडिया में, वो भी कर्नाटक में, जहां जहां लड़ाई हुई तो कर्नाटक से शिवमोगा से वहां चिंगारी उठेगा। इस सरकार को हटाने के लिए हम लोग लड़ाई लड़ेंगे। धन्यवाद। जय हिंद। ಸ್ನೇಹಿತರೆ, ಕೊನೆಯ ಹಂತಕ್ಕೆ ಬಂದಾಯ್ತು। ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ನೀವು ನೋಡ್ಬೋದು, ಮಾಜಿ ಮಂತ್ರಿಗಳು ಕಿಮ್ಮನವರು ಇದ್ದಾರೆ, ಮಂಜುನಾಥ್ ಗೌಡ್ರು ಇದ್ದಾರೆ, ಶಾರದಾ ಭೂರಿನಾಥ್ ಇದ್ದಾರೆ, ಸುಂದರೇಶ್ ಅವರು ಇದ್ದಾರೆ. ಈ ತರ ನಾನಾ ಹೆಸರುಗಳು ಬಿಟ್ಟು ಹೋಗುವಂತ ಭಯ ಇದೆ ನಿಮಗೆ. ಅಷ್ಟು ದೊಡ್ಡ ಎಲ್ಲಾ ಜಾತ್ಯತೀತ ಪಕ್ಷಗಳು, ವಿಶೇಷವಾಗಿ ರಾಜ್ಯ ರೈತ ಸಂಘದ ಸುಮಾರು ಜನ ಜಿಲ್ಲಾಧ್ಯಕ್ಷರುಗಳು ಮತ್ತು ರಾಜ್ಯಾಧ್ಯಕ್ಷರುಗಳು ಇವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೆ ನಮಗೆ ಯಾವುದೇ ಕಾರ್ಯಕ್ರಮ ಸಮಾವೇಶ ಮಾಡೋದು ಕೂಡ ಅದಕ್ಕೊಂದು ಸಮಯದ ಮಿತಿ ಇರುತ್ತೆ. ಅವರೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಅವರ ಉಪಸ್ಥಿತಿಯನ್ನ ನಾವು ಗೌರವಿಸ್ತೀವಿ. ನಾವ್ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ತಮ್ಮಲ್ಲಿ ಸವಿನಯವಾಗಿ ಸಂಘಟಕರ ಪರವಾಗಿ ಪ್ರಾರ್ಥಿಸ್ತೇನೆ. ಬಂಧುಗಳೇ, ರಾಕೇಶ್ ಟಿಕಾಯತ್ ಅವರು ಕಣ್ಣೀರು ಹಾಕಿದಾಗ ಆ ಕಣ್ಣೀರು ಬೋರ್ಗರೆದು ಸುನಾಮಿಯಾಗಿ ಭಾರತದ ಈ ಜನವಿರೋಧಿ ಪ್ರಭುತ್ವನ ಕಿತ್ತಾಕುತ್ತೆ ಅಂತ ಭರವಸೆಯನ್ನು ನಾವು ಕೊಡಬೇಕಾಗಿದೆ. ಅವರ ಕಣ್ಣೀರು ನಿಷ್ಪ್ರಯೋಜಕ ಆಗಲ್ಲ. ಅವರ ಕಣ್ಣೀರಿಗೆ ಇಡೀ ಭಾರತವೇ ನಡುಗಿದೆ. ಇಡೀ ಭಾರತದ ರೈತ ಸಮುದಾಯ ನಡುಗಿದೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಕಣ್ಣೀರು ಹಾಕಿದ ಮಾರನೇ ದಿನವೇ ದೆಹಲಿಯ ಗಡಿಗೆ ಹೋಗಿ ನಿಮ್ಮ ಕಣ್ಣೀರನ್ನ ನಾವು ವ್ಯಕ್ತ ಮಾಡಲ್ಲ ಅಂತೇಳಿ ಸಂಕಲ್ಪ ಮಾಡಿದರೆ, ಪ್ರತಿಜ್ಞೆ ಮಾಡಿದ್ದಾರೆ. ನಾವೇ ಆ ಪ್ರತಿಜ್ಞೆ ಮಾಡಬೇಕೋಸ್ಕರನೇ ರಾಕೇಶ್ ಟಿಕಾಯತ್ ಇವತ್ತು ಶಿವಮೊಗ್ಗಕ್ಕೆ ಬಂದು ಈ ಮಾತಾಡ್ತಿದ್ದಾರೆ. ಈ ಕ್ಷಣ ಭಾರತ ಶಿವಮೊಗ್ಗ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಗೌರವ ಕೊಡು, ಎದ್ದು ನಿಂತು ರಾಕೇಶ್ ಟಿಕಾಯತ್ ಅವರಿಗೆ, ರಾಕೇಶ್ ಟಿಕಾಯತ್ ಕಣ್ಣೀರಿಗೆ ಗೌರವ ಕೊಡುತ್ತೇವೆ. धन्यवाद सभी साथी। आज सभा की अध्यक्षता कर रहे अध्यक्ष जी शोभा सुदेशना जी, प्रोफेसर, ये जो जन्मभूमि है प्रोफेसर एमडी मजुमदार स्वामी, सुंदरेश जी, ये उनकी जन्मभूमि है, उनकी कर्म भूमि है। यहाँ पे समस्त
किसानों, नौजवान साथियों, मंच पर बैठे हुए सभी नेतागण, चुक्की नजुल्ला स्वामी, और आंदोलन में बहुत आंदोलन यहां से चले। आज से 20 से 25 साल पहले यहां पे चौधरी टिकैत साहब, प्रोफेसर नजुल्ला स्वामी, एक बड़ी मीटिंग यहां पे हुई, रैयत संघ की मीटिंग हुई, रैयत की मीटिंग हुई, किसानों की मीटिंग हुई, मजदूरों की मीटिंग हुई। आज भी जो दिल्ली में जो मीटिंग चल रही है, दिल्ली में जो धरना चल रहा है, दिल्ली को चारों तरफ से जो आज घेर रखा है, कई लाख लोग दिल्ली के चारों तरफ को है, और अभी ये लड़ाई लंबी चलेगी। अब ये लड़ाई यही खत्म नहीं होगी, ये आंदोलन लंबा चलेगा। ये आंदोलन हमको और शहर शहर में चलाना पड़ेगा। जब तक ये 3 कानून वापसी नहीं होते, एमएसपी पे कानून नहीं बनता, यह आंदोलन आपको कर्नाटक में भी चलाना पड़ेगा। कर्नाटक राज्य रैयत संघ के लोग, यहां पर दलित समाज के लोग जो भूमि जोतने का भी काम करते थे, जिस तरह से जमीनें छीनी जा रही है, जिस तरह से यहां पे संशोधन किया गया है कर्नाटक के अंदर भी, जिस तरह से भारत सरकार कानून बना रही है, ये 3 कानून नहीं, इनसे अलग भी बहुत कानून बन रहे हैं। दूध के ऊपर कानून आएगा, बिजली अमेंडमेंट बिल आएंगे, बीज का कानून आएगा, सीड बिल, पेस्टिसाइड बिल, आपकी जमीन में कैसे छीनी जाएगी, ये पूरी व्यवस्था कर ली गई है। बड़े बड़े घराने आपकी जमीन की तलाश में है, बड़ी बड़ी कंपनियां आपकी खेती करेंगी, नौजवान खेती से हट रहा है, जमीन से हट रहा है, वो कहां जाएगा? बेरोजगार बनेगा, उसका हाल क्या होगा? क्योंकि जब बड़ी कंपनी आएगी, वो जमीन में छीनने का काम करेगी, आपको थोड़े से दिन, थोड़े से जो ठेके पे वो खेती लेगी, पैसे आपको दे सकते हैं। किसान क्रेडिट कार्ड पे आपको कर्जा दे सकते हैं। बैंकिंग भी प्राइवेट हो गए, और वो स्कीम भी आने वाली है कि किसान क्रेडिट कार्ड आप जमा करवा दो अपना। आपके पास में पैसा नहीं होगा तो वे आपकी जमीन में लेंगे। उनका टारगेट है कि 20 साल में यहां की जमीनें बैंकों के पास आ जाए, कंपनियों के पास आ जाए, और यहां का किसान मजदूर बने। वो फैक्ट्रियों में जो लेबर कानून में जो संशोधन करे हैं, जो लेबर कानूनों को खत्म कर गया है, उसका सीधा टारगेट यह है कि आने वाले टाइम पे गांव के लोग जो खेतों में काम करते थे, वे फैक्ट्रियों में सस्ते पैसे में फैक्ट्री के अंदर काम करें। बहुत से कानून बदले जा रहे हैं। तो ये आंदोलन आपको लंबा चलाना पड़ेगा। आपको कर्नाटक के अंदर ही दिल्ली बनानी पड़ेगी, बेंगलोर को दिल्ली बनाने पड़ेगा, बेंगलोर को चारों तरफ से उसी तरह से घेरना पड़ेगा। यहां पर दूसरे लोग भी आपके पास आ जाएंगे। आंदोलन ट्रैक्टर से होगा, गाड़ियों से नहीं। जैसे दिल्ली में आज भी करीब 25-30 हजार ट्रैक्टर दिल्ली के चारों तरफ को है, आप लोग भी अपना आंदोलन ट्रैक्टर से करना पड़ेगा। ट्रैक्टर की भी पॉलिसी आ गई कि 15 साल पुराना आपके यहां पे भी ट्रैक्टर नहीं चलेगा। और हो सकता है कि शहर के आसपास
जो एनजीटी के जो नए कानून आ रहे हैं, जो नए नॉर्म्स हैं, उसमें 10 साल हो। ये भी कई शहरों की जो पॉलिसी बन रही है, जैसे दिल्ली का एनसीआर है, इसी तरह से दूसरे शहरों के भी वहां पे 10 साल की पॉलिसी लेकर आए कि डीजल से चलने वाला वाहन, वो ट्रैक्टर हो, वो पंपिंग सेट हो, वो छोटे किसान का खेत में काम करने वाला औजार हो, वो 10 साल से ज्यादा नहीं चलेगा। कितने लोग हैं कि 10 साल में ट्रैक्टर बदल देंगे? ये पूरा किसान को बर्बाद करने की पॉलिसी है। या सर्वे हुए देश में, बड़ी बड़ी कंपनी फूड चेन में आ रही है, खाने का व्यापार, उनको ये व्यापार लगा के खाने का व्यापार में हमको जाना चाहिए। उन्होंने कहा कि अनाज पे व्यापार करेंगे, अनाज को गोदामों में बंद करेंगे, चारों तरफ से कटीले तार लगाएंगे, उसके ऊपर जो दिल्ली में लगा है वहां पे किले लगाएंगे, और उसके बाद में होगा व्यापार, भूख पे व्यापार। भूखे आदमी से रोटी की कीमत बुझ जाएगी। जब अनाज बंद हो जाएगा गरीब आदमी से, उसकी कीमत बुझ जाएगी। भूख कितनी लगेगी, भूख के आधार पर देश में अनाज की कीमतें तय होंगी। रोटी को तिजोरी में बंद करा जाएगा। यह आंदोलन जब तक चलना है, हमको रोटी को तिजोरी में बंद नहीं होने देना। भूख पे दुनिया में व्यापार नहीं होगा। अनाज को की कीमतें, व्यापारी सस्ते में अनाज खरीद के और महंगे में अनाज को बेचने का काम नहीं होगा। देश में मिनिमम और मैक्सिमम प्राइस तय होंगे। देश से जिस तरह से यहां पे मकाई, आपके यहां पे पैडी, कई फसलें यहां की है, वो एमएसपी पर नहीं बिक रही। प्रधानमंत्री ने कहा है कि मंडी के बाहर आप अपनी फसलों को बेच सकते हैं। आप उन फसलों को लेकर जाओ। मंडी के डीसी का ऑफिस, एसडीएम का ऑफिस, वहां पर पुलिस फोर्स के लोग जो भी विभाग उसको रोके, उसको कहो कि ये मकई का, ये पेड़ी का है, आप इस रेट पर खरीद लो, ये सरकारी रेट है, भारत सरकार ने तय किया हुआ रेट है। वो नहीं खरीदते तो वहीं बैठ जाओ। ये आंदोलन आपको चलाने पड़ेंगे, और ये आंदोलन नहीं चलेंगे तो ये देश बिकेगा। 20 साल में आपकी सही। इन कंपनियों के खिलाफ आंदोलन छेड़ने पड़ेंगे। जिस तरह से विभाग बिखरे हैं, करीब 26 देश की जो बड़े विभाग हैं, बैंक हो, एयरपोर्ट हो, रेलवे हो, एलआईसी, इस तरह की 26 कंपनी के सरकारी विभाग हैं, उनको बेचने की प्रक्रिया चल रही। आंदोलन में सब लोग आपके साथ में रहेंगे। हमको ये बीड़ा उठाना पड़ेगा, स्थान में ये आंदोलन करना पड़ेगा। नौजवान साथी जो यंग किसान है, जिनके पास में जमीन है, वो अपने खेत में जरूर जाए, अपनी मिट्टी को अपने शरीर का लगाए, अपने खेत में नंगे पैर भी चले, अपने खेत को देख के आंदोलन में जाए तो अपने खेत की मिट्टी अपने साथ में लेकर जाए। ये आंदोलन को नौजवान से मिट्टी से जोड़ने का आंदोलन भी चलाना पड़ेगा। यह आंदोलन नहीं, अगर नौजवान इस आंदोलन से नहीं जुड़ेगा, अपने खेत के मिट्टी से नहीं जुड़ेगा, अपने गांव से नहीं जुड़ेगा, तो बेरोजगारी फैलेगी।
आने वाले टाइम पे कानून आ रहे हैं जो हमारे प्रेस के लोग हैं, जो सोशल मीडिया के लोग हैं, आज भी इनके ऊपर कलम और कैमरे पे बंदूक का पहरा है। अगला कानून इनके खिलाफ भी आएगा। जिस तरह से पूरा फोर्सेस जो नौकरी करने वाले लोग हैं, उनकी जो पेंशन है, अब ಬಂಧುಗಳೇ, ಇದನ್ನ ಸಂಘಟಕರು ಬಹಳ ಮುಖ್ಯವಾದಂತ ಭಾಷಣ ಆಗಿರೋದ್ರಿಂದ ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಇವರು ಟಿಕಾಯತ್ ಸಾಹೇಬ್ ಮಾತಾಡಿದಷ್ಟು ವಿಚಾರವನ್ನ ಭಾವಾನುವಾದ ಮಾಡೋದಕ್ಕೆ ಹೇಳಿದ್ದಾರೆ. 2 ನಿಮಿಷದಲ್ಲಿ ಅವ್ರಿಗೆ ಹೇಳಿದಂತದ್ದನ್ನ बहुत संक्षेप में बोल रही हूँ और 2 मिनट में. ಅಧ್ಯಕ್ಷರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಇದು ಪ್ರೊಫೆಸರ್ MD ನಂಜುಂಡಸ್ವಾಮಿ ಮತ್ತು ಹೋರಾಟಗಾರರು ಸುಂದರೇಶ್ ಅವರು ಮುಂತಾದ ಎಲ್ಲ ಹೋರಾಟಗಾರರ ಜನ್ಮಭೂಮಿ, ಕರ್ಮಭೂಮಿ. ಹಾಗೇನೆ ಈ ವೇದಿಕೆ ಮೇಲೆ ಈ ಭಾಗದ ಎಲ್ಲ ಹೋರಾಟಗಾರ ನಾಯಕರಿದ್ದಾರೆ, ಚುಕ್ಕಿ ಇದ್ದಾರೆ, ಇನ್ನೂ ಅನೇಕರಿದ್ದಾರೆ. 25 ವರ್ಷಗಳ ಹಿಂದೆ ಈ ವೇದಿಕೆಯಲ್ಲಿ ಚೌಧರಿ ಟಿಕಾಯತ್ ಸಾಹೇಬ್ ಅವರು, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಸೇರಿ ಈ ಭಾಗದ ರೈತರ ಬಹಳ ದೊಡ್ಡ ಸಮಾವೇಶವನ್ನು ಸೇರಿಸಿದ್ರು. ಈಗಲೂ ರೈತ ಆಂದೋಲನ ಮುಂದುವರಿತಾ ಇದೆ. ಇವತ್ತು ಇಲ್ಲಿ ನೀವೆಲ್ಲ ಸೇರಿದಿರಿ. ಅದೇ ರೀತಿ ದೆಹಲಿಯನ್ನ 4 ದಿಕ್ಕಿನಿಂದ ರೈತ ಬಂಧುಗಳು ಸುತ್ತುವರೆದಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ದೆಹಲಿಯ ರಸ್ತೆಗಳಲ್ಲಿ ಇವತ್ತು ರೈತರಿದ್ದಾರೆ. 3 ಕರಾಳ ಕಾಯ್ದೆಗಳು ವಾಪಸ್ ಆಗ್ಬೇಕು ಮತ್ತು MSP ಕಾನೂನು ಆಗಬೇಕು. ಅಲ್ಲಿವರೆಗೆ ದೆಹಲಿಯಿಂದ ನಾವು ಹಿಂದೆ ಹೆಜ್ಜೆ ಎತ್ತಿರೋದಿಲ್ಲ ಅಂತ ರೈತರು ಅಲ್ಲಿ ಕೂತಿದ್ದಾರೆ. ಈ ಹೋರಾಟ ಕರ್ನಾಟಕದ ಹೋರಾಟ ಕೂಡ ಆಗ್ಬೇಕು. ಕರ್ನಾಟಕದ ರೈತ ಸಂಘ, ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳು ಈ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು. ಯಾಕಂದ್ರೆ ಈ 3 ಕಾನೂನುಗಳು ಮಾತ್ರ ಅಲ್ಲ, ಬಹಳಷ್ಟು ಕಾನೂನುಗಳು ಬರ್ತಾ ಇವೆ. ಹಾಲು, ಬೀಜ, ವಿದ್ಯುತ್, ಭೂಮಿ ಎಲ್ಲವನ್ನ ಕಸಿದುಕೊಳ್ಳುವಂತ ಕಾನೂನುಗಳು ಬರ್ತಾ ಇದಾವೆ. ಅಂತ ಎಲ್ಲರನ್ನ ವಿರೋಧಿಸಬೇಕು ಅಂದ್ರೆ ಈ ದೊಡ್ಡ ದೊಡ್ಡ ಕುಟುಂಬಗಳು ಯಾರು ರೈತರ ಭೂಮಿಯಿಂದ ಬಿದ್ದಿದಾರೋ ಅವರನ್ನ ತಡೆಗಟ್ಟಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಈ ಆಂದೋಲನ ನಾವು ಮಾಡ್ಲೇಬೇಕಾಗಿರುತ್ತೆ. ಸರ್ಕಾರ ರೈತರನ್ನ ಮೋಸ ಮಾಡೋದಕ್ಕೋಸ್ಕರನೇ ನಿಂತಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸಾಲ ಕೊಡ್ತಾರೆ. ಆ ಸಾಲ ತೀರ್ಸಕ್ ಆಗದೇ ಇದ್ರೆ ಆ ಕ್ರೆಡಿಟ್ ಕಾರ್ಡ್ಗೆ ಗಿರವಿ ಇಟ್ಟಿರುವಂತ ಭೂಮಿಯನ್ನ ವಶಪಡಿಸ್ಕೊಳ್ತಾರೆ. ಇವತ್ತು ತಮ್ಮದೇ ಭೂಮಿಯಲ್ಲಿ ದುಡಿತಿರ್ತಕ್ಕಂಥ ರೈತರು ನಾಳೆ ನಿರುದ್ಯೋಗಿಗಳಾಗ್ತಾರೆ, ಬೀದಿಲ್ ನಿಂತ್ಕೊಳ್ತಾರೆ. ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತದ ಇಡೀ ರೈತ ವರ್ಗ ಭೂಮಿ ಕಳ್ಕೊಂಡು ಬೀದಿಗೆ ಬೀಳುವಂತ ಸ್ಥಿತಿ ಬಂದು ಅಂತಿಮವಾಗಿ ಅವರು ನಗರ ಪಟ್ಟಣಗಳ ಕಾರ್ಖಾನೆಗಳಲ್ಲಿ ದಿನಗೂಲಿ ಆಧಾರದಲ್ಲಿ ಜೀತ ಮಾಡಬೇಕಾದಂತ, ನೌಕರಿ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಂತ ದಿನಗಳು ನಮ್ ದೇಶಕ್ಕೆ ಬರಬಾರದು. ನೀವು ದೆಹಲಿಗೆ ಬರೋದಲ್ಲ, ಕರ್ನಾಟಕವನ್ನೇ ದೆಹಲಿ ಮಾಡಬೇಕು, ಬೆಂಗಳೂರನ್ನ ದೆಹಲಿ ಮಾಡಬೇಕು, ಬೆಂಗಳೂರನ್ನ ಎಲ್ಲಾ ದಿಕ್ಕುಗಳಿಂದ ಸುತ್ತುವರಿಬೇಕು. ಮತ್ತೆ ಈ ಆಂದೋಲನ ಟ್ರ್ಯಾಕ್ಟರ್ಗಳಲ್ಲಿ, ಗಾಡಿಗಳಲ್ಲಿ ನಡೀಬೇಕಾದಂತ ಆಂದೋಲನ. ಇವತ್ತು ರೈತನನ್ನ ಬೀದಿಗೆ ಇಳಿಯೋದಕ್ಕೆ 10 ವರ್ಷಕ್ಕಿಂತ ಹಳೆ ಡೀಸೆಲ್ ವಾಹನಗಳನ್ನು ಕೂಡ ಮುಟ್ಟುಗೋಲು ಹಾಕೊಳ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಎಷ್ಟು ಜನ ರೈತರು ಟ್ರ್ಯಾಕ್ಟರ್ ಬದಲಾಯಿಸಬಲ್ರು? ಹಾಗಾಗಿ ಈ ದೊಡ್ಡ ದೊಡ್ಡ ಕಂಪನಿಗಳು ಯಾಕೆ ಆಹಾರ ಉದ್ಯಮಕ್ಕೆ ಬಂದಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದೇಶದ ಬಡವರ ಹಸಿವಿನ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ. ದೇಶದ ಬಡವರ ಅನ್ನವನ್ನು ತಮ್ಮ ಕೈಲಿಟ್ಟುಕೊಂಡು ಅವರ ಕೈಲಿರುವ ರೊಟ್ಟಿಗೆ ಬೆಲೆ ಕಟ್ಟೋದಕ್ಕೆ ಹೊರಟಿದ್ದಾರೆ. ಅವರ ಕೈಲಿರುವ ರೊಟ್ಟಿಯನ್ನ ತಿಜೋರಿಗಳಲ್ಲಿ ಬಂಧಿಸಿಡೋದಕ್ಕೆ ಹೊರಟಿದ್ದಾರೆ. ನಮ್ಮ ರೊಟ್ಟಿ, ನಮ್ಮ ಅನ್ನ ತಿಜೋರಿಗಳಲ್ಲಿ ಬಂದಿಯಾಗೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ಪ್ರಧಾನಮಂತ್ರಿ ಹೇಳ್ತಾರೆ ಮಂಡಿಯಿಂದ ಹೊರಗಡೆ ಕೂಡ ನೀವು ಬೆಳೆಯನ್ನ ಮಾರಾಟ ಮಾಡಬಹುದು ಅಂತ. ನಾವು ಹೇಳ್ಬಹುದು, ಹೌದು, ನಾವು ಮಂಡಿಯಿಂದ ಹೊರಗೆ ಬೆಳೆ ತರ್ತೀವಿ, DC, AC ಕಚೇರಿಗಳ ಮುಂದೆ ಬೆಳೆಯನ್ನ ತಗೊಂಡೋಗಿ ಕೂತ್ಕೊಳ್ತೀವಿ. ನಮಗೆ ಕನಿಷ್ಠ ಬೆಂಬಲ ಬೆಲೆ ಏನ್ ನಿಗದಿಯಾಗಿದೆಯೋ ಆ ಬೆಲೆಯನ್ನು ನೀವು ಕೊಡ್ಲೇಬೇಕು. ಕೊಡತ್ತಂತ ನಾವಿಲ್ಲಿಂದ ಎದ್ದೋಗಲ್ಲ ಅನ್ನೋಂತ ಆಂದೋಲನವನ್ನ ನೀವು ಮಾಡ್ಲೇಬೇಕು. ಇವತ್ತು ಭಾರತ ಸರ್ಕಾರದ 26 ಬಹಳ ದೊಡ್ಡ ದೊಡ್ಡ ಕಂಪನಿಗಳನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ನಾವು ಸ್ವಲ್ಪ ಕಷ್ಟ ತಗೊಂಡಾದ್ರೂ ಸರಿ ನಮ್ಮ ದೇಶದ ಆಸ್ತಿಯನ್ನ ಉಳಿಸ್ಕೊಳ್ಬೇಕು. ಜೊತೆಗೆ ಈ ಆಂದೋಲನ ಮತ್ತೂ ಒಂದು ಕೆಲಸ ಮಾಡಬೇಕಾಗಿದೆ. ಈ ದೇಶದ ಯುವ ಜನರನ್ನ ಭೂಮಿ ಜೊತೆಯಲ್ಲಿ ಬೆಸೆಯುವಂತ ಕೆಲಸನ ಈ ಆಂದೋಲನ ಮಾಡಬೇಕು. ಯಾವ ಯುವ ಜನರ ಕುಟುಂಬಗಳಲ್ಲಿ ಭೂಮಿ ಇದೆಯೋ ಅವರು ತಮ್ಮ ಭೂಮಿಗೆ ವಾಪಸ್ ಆಗ್ಬೇಕು, ಜಮೀನಿನ ಮಣ್ಣನ್ನ ಮೈಗಂಟಿಸ್ಕೊಳ್ಬೇಕು. ರೈತ ಆಂದೋಲನಕ್ಕೆ ಬರುವಾಗ ತಮ್ಮ ಭೂಮಿಯ ಮಣ್ಣನ್ನ ಕೈಲಿಡ್ದು ಬರಬೇಕು. ಇಲ್ಲದೆ ಇದ್ರೆ ಈ ಆಂದೋಲನ ಯುವ ಜನರನ್ನ ಸೆಳೆದೇ ಇದ್ರೆ ಮುಂದಿನ ದಿನಗಳಲ್ಲಿ ರೈತರು ಖಂಡಿತವಾಗ್ಲೂ ಬೀದಿ ಪಾಲಾಗ್ಬೇಕಾಗುತ್ತೆ.
जो भी सरकारी कर्मचारी हैं उनको पेंशन नहीं है 2004 के बाद में, लेकिन अगर एमपी एमएलए होंगे तो उनको पेंशन है। देश में ये दोहरा कानून नहीं चलेगा। या तो एमपी एमएलए को भी अपनी पेंशनें छोड़नी पड़ेगी, या जो कर्मचारी नौकरी करता है अपना 60 साल तक, 60 साल की एज में वो रिटायर होता है, उसको भी पेंशन मिलेगी। ये नहीं चलने वाला देश में। वे सब कर्मचारी आप लोगों के सब साथ में है, सब किसान संगठन के साथ में है, उनकी आवाज हमको उठानी पड़ेगी। जो हमारे पुलिस फोर्सेस के जो लोग हैं उनके अगर मकान देखोगे, जो उनको पुलिस लाइन में जो उनको मकान दिया जाता है उनका साइज छोटा है। वो अपने रिश्तेदार को, अपने माँ बाप को भी उस मकान में नहीं ले जा सकते। उनके भी मकानों के साइज बड़े हो, उनकी भी सैलरी बढ़े। ये भी आंदोलन हमारा रहेगा, क्योंकि वो भी हमारे पुलिस फोर्सेस के जो लोग हैं वे किसान परिवार से, राजपूत परिवार से हैं, वे गांव के हैं हमारे। उनकी भी लड़ाई, फोर्सेस के जवानों की लड़ाई भी हमको लड़नी पड़ेगी। वो संगठन नहीं बना सकते, लेकिन उनकी बात हमको कहनी पड़ेगी। ये बहुत से सवाल है जो पूरे देश भर में हमारा संयुक्त मोर्चा के जो 40 लोग हैं, डॉक्टर दशरथ जी यहां पे है, युद्धवीर सिंह जी यहां पे है, ये देश में नारा लग चुका है कि फसलों के फैसले किसान करेगा और सरकार उसे फैसले हमारा मोर्चा करेगा। हमने बार बार कहा कि हमारे मंच और हमारे जो पंच हैं वही बातचीत करेंगे, वही सिंह बॉर्डर हमारा मंच है वहां पे, और 40 लोग इस आंदोलन के पंच हैं। सरकार तलाश कर रही है कि कहीं से कोई खामी मिले, उनको एक भी आदमी कमजोर नहीं मिला। उनके पीछे पूरा देश खड़ा हुआ है, और अभी देश के नौजवान ने जो कानून है उनको वापसी की बात करी है। अभी सत्ता वापसी की बात देश के नौजवान ने नहीं करी। ये दिल्ली कान खोल कर सुन ले, वो दिन दूर नहीं जब देश का नौजवान सत्ता वापसी की भी अगर बात कर दी तो क्या होगा। अभी आप कानून वापसी ले लो, एमएसपी पे कानून बना लो, हमारा जो मोर्चा है उन लोगों से आप बात करो। देश में जिस तरह से लूट मची हुई है, देश में लुटेरे घुस गए हैं, इन लुटेरों को देश से भगाना पड़ेगा। ये लुटेरों की कंपनी है देश में, उनके माध्यम से देश को लूटना चाहते हैं, कंपनी के माध्यम से। इनके नेता भी कैद में बंद हैं, वो भी नहीं बोल रहे। जो पार्टियों के बड़े नेता हैं वो चुप है बिल्कुल, उनको भी बोलना पड़ेगा। अगर किसी पार्टी की सरकार होती तो अब तक जरूर बात हो जाती। सरकार कंपनी चला रही है, इसलिए बातचीत बंद है 2 महीने से। आंदोलन हमारा जब तक जारी रहेगा, जब तक 3 कानून वापसी नहीं होते, एमएसपी पे कानून नहीं बनता, कमेटी नहीं बनती जो और मसलों पर बातचीत करेगी। हम पूरे देश भर में जाएंगे, इस तरह की मीटिंगें करेंगे, और देश में पूरा जो नौजवान है, देश में जो किसान है, देश में जो मजदूर है, जो नई विचारधारा के लोग हैं, उन सब लोगों से जोड़ने का काम करेंगे। और जब तक देश में जयराम और जय भीम का नारा नहीं लगेगा, ये आंदोलन सक्सेस होने वाला नहीं है।
ये आंदोलन, ये नारे हमको लगाने पड़ेंगे। जयराम और जय भीम के नारे हमको लगाने पड़ेंगे, जब भी किसान और मजदूर की एकता दिखाई देगी। आपने बात को सुना, आपका बहुत बहुत धन्यवाद। इस टाइम तक आप यहाँ पे रुके रहे। जय हिंद, जय भारत, जय कर्नाटक, जय शिवमोगा। आप ट्रांसलेट। ಜಿ ಜಿ ಬಂಧುಗಳೇ, ಇವತ್ತು ದ್ವಂದ್ವ ನೀತಿಯನ್ನ ಸರ್ಕಾರ ಅಳವಡಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಸರ್ಕಾರಿ ನೌಕರರಿಗೆ ಇನ್ಯಾರಿಗಿದ್ದಂತ ಪೆನ್ಷನ್ಗಳನ್ನ ಕಸಿತ ಅದೇ ಸಂದರ್ಭದಲ್ಲಿ MP MLA ಗಳಿಗಿರುವಂತ ಎಲ್ಲ ಸವಲತ್ತುಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇಂಥ ದ್ವಂದ್ವ ನೀತಿ ನಮಗ್ ಬೇಕಾಗಿಲ್ಲ. ಪೊಲೀಸರಿಗೆ ಮನೆ ಕೊಡ್ತಾರೆ, ಆದ್ರೆ ಇಂಥ ಚಿಕ್ಕ ಮನೆಗಳಲ್ಲಿ ಅವರು ತಮ್ಮ ಕುಟುಂಬನ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. ಸೈನಿಕರಿಗೆ ಬಗೆ ಬಗೆಯ ಸಮಸ್ಯೆಗಳಿದೆ. ಇವರೆಲ್ಲರ ಪರವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಮಾತಾಡಬೇಕು, ನಾವೆಲ್ಲರೂ ಮಾತಾಡಬೇಕು. ಯಾಕಂದ್ರೆ ಅವರಿಗೆ ಸಂಘಟನೆ ಮಾಡ್ಕೊಳ್ಳುವಂತ ಹಕ್ಕಿಲ್ಲ. ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರಿದ್ದಾರೆ, ಡಾಕ್ಟರ್ ದರ್ಶನ್ ಪಾಲ್ ಅವರಿದ್ದಾರೆ, ಉದ್ವೀರ್ ಸಿಂಗ್ ಅವರಿದ್ದಾರೆ. ಇವರು ಇವತ್ತು ರೈತರ ಹೋರಾಟವನ್ನು ತೀರ್ಮಾನ ಮಾಡ್ತಾರೆ. ಸರ್ಕಾರ ಅಲ್ಲ, ಬದಲಿಗೆ ರೈತರ ಬೆಳೆಗಳನ್ನ ತೀರ್ಮಾನ ಮಾಡ್ತಾರೆ. ಈ 40 ಜನರ ಸಮಿತಿಯಲ್ಲಿ ಏನಾದ್ರೂ ತರ್ಕಗಳು ಸಿಕ್ಕಿದ್ರೆ ಅವರನ್ನ ಹೇಗಾದ್ರೂ ಮುಗಿಸ್ಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೆ ಅಂತ ಯಾವುದೇ ಕೊರತೆ ಸಿಕ್ಕಿಲ್ಲ. ಹಾಗಾಗಿ ಯುವ ಜನರು ಒಂದ್ ವೇಳೆ ಇವತ್ತು ಕಾಯ್ದೆಗಳ ವಾಪಸಾತಿಯ ಮಾತಾಡ್ತಾ ಇರುವಂತವ್ರು ಸರ್ಕಾರ ವಾಪಸಾತಿಯ ಮಾತಾಡಿದ್ರೆ ಏನಾಗಬಹುದು ಅನ್ನೋದನ್ನ ಸರ್ಕಾರ ಆಲೋಚಿಸಬೇಕು. ಯುವ ಜನರು ಸರ್ಕಾರದ ವಿರುದ್ಧ ಎದ್ದಿಲ್ಲೋದಕ್ ಮೊದಲು ರೈತ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ಮಾಡಬೇಕು. ಬೇರೆ ಯಾವುದೇ ಸರ್ಕಾರ ಆಗಿದ್ದಿದ್ರೆ ಮಾತುಕತೆ ಆಗಿರ್ತಾ ಇತ್ತು. ಆದ್ರೆ ಇವತ್ತು ಯಾಕೆ ಆಗ್ತಿಲ್ಲ ಅಂದ್ರೆ, ಯಾವ ಕಂಪನಿಗಳು ದೇಶ ಲೂಟಿ ಹೊಡಿತಿದಾವೋ ಆ ಕಂಪನಿಗಳ ನಾಯಕರು ಬಾಯಿ ಮುಚ್ಕೊಂಡಿದಾರೋ ಆ ಕಂಪನಿಗಳನ್ನ ನಮ್ಮ ಸರ್ಕಾರನೇ ನಡೆಸ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ಮಾತುಕತೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಎಲ್ಲದರ ವಿರುದ್ಧ ನಮ್ಮ ಹೋರಾಟ 3 ಕಾಯ್ದೆಗಳ ವಾಪಸಾತಿ ಆಗೋ ತನಕ ಹೋರಾಟ ಮುಂದುವರಿಲೇಬೇಕು. ಎಲ್ಲಿವರೆಗೆ ಜೈರಾಮ್ ಮತ್ತು ಜೈ ಭೀಮ್ ಅನ್ನುವ 2 ಘೋಷಣೆಗಳು ಸೇರಿ ಮೊಳಗೋದಿಲ್ವೋ ಅಲ್ಲಿವರೆಗೆ ಆಂದೋಲನ ಯಶಸ್ವಿ ಆಗೋದಿಲ್ಲ. ಹಾಗಾಗಿ ನಾವು ದೇಶದಲ್ಲಿ ರೈತ ಮತ್ತು ದಲಿತ ಕಾರ್ಮಿಕರ ಐಕ್ಯತೆಯನ್ನು ಸೂಚಿಸುವಂತ ಜೈರಾಮ್ ಮತ್ತು ಜೈ ಭೀಮ್ ಘೋಷಣೆಯನ್ನು ಮೊಳಗಿಸೋಣ. ಅಂತ ರೀತಿಯಲ್ಲಿ ಹೋರಾಟ ಮುಂದುವರಿಯೋದ್ರಲ್ಲಿ ಕರ್ನಾಟಕನೂ ಮುಂದಿರ್ಬೇಕು, ಶಿವಮೊಗ್ಗನೂ ಕೂಡ ಮುಂದಿರ್ಬೇಕು ಅಂತ ಹೇಳ್ತಾ ಟಿಕಾಯತ್ ಅವರು ತಮ್ಮ ಮಾತನ್ನು ಮುಗಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶಿವಮೊಗ್ಗ ಅನ್ನೋದು ಅವ್ರ ಘೋಷಣೆ. ಥ್ಯಾಂಕ್ ಯು. ಈಗ ಈ ಸಭೆಯ ಯಾರು ಎದ್ದೋಗ್ಬೇಡಿ, ದಯವಿಟ್ಟು ಕೊನೆಯ ಸಭೆಯ ಅಧ್ಯಕ್ಷತೆಯನ್ನ ಶೋಭಾ ಸುಂದರೇಶ್ ಅವರು ವಹಿಸಿದ್ದಾರೆ. ಅವರು ಕೆಲವು ಮಾತುಗಳನ್ನಾಡ್ತಾರೆ. ಅಲ್ಲಿ ತನಕ ಕೂಡ ಶಾಂತಿಯುತವಾಗಿ ಕೂಡಿ ಸಭೆಯ ಘನತೆಯನ್ನ ಕಾಪಾಡಿ. ರಾಷ್ಟ್ರೀಯ ರೈತ ಮುಖಂಡರಾದಂತ ರಾಕೇಶ್ ಟಿಕಾಯತ್ ರವರೇ, ಡಾಕ್ಟರ್ ದರ್ಶನ್ ಪಾಲ್ ರವರೇ, ಯುದ್ಧವೀರ್ ಸಿಂಗ್ ರವರೇ ಹಾಗೂ ರೈತರ ಮಹಾಪಂಚಾಯತ್ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ಶಿವಮೊಗ್ಗದ ಎಲ್ಲ ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮ ಬಂಧುಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಎಲ್ಲ ಗಣ್ಯರುಗಳೇ, ಈಗಾಗಲೇ ಈ ಕಾಯ್ದೆಗಳ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ ಪ್ರತಿಯೊಬ್ಬರು ಸವಿವರವಾಗಿ ಬಹಳ ಚೆನ್ನಾಗಿ ಮನದಟ್ಟಾಗುವಂತೆ ಮಾತನಾಡಿದ್ದಾರೆ. ಈ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳದಿದ್ದರೆ ಮುಂದೆ ಎಂತಹ ಘೋರ ಪರಿಣಾಮ ಪ್ರತಿಯೊಬ್ಬರ ಮಾತಿನಲ್ಲೂ ಈಗಾಗಲೇ ತಿಳಿದಿದ್ದೇವೆ. ಇದು ನಮಗೆ ಗೊತ್ತಿದ್ದ ಹಾಗೆ ಮೊದಲಿಂದನೇ ಶಿವಮೊಗ್ಗ ಜಿಲ್ಲೆ ಮೊದಲಿಂದ 80ನೇ ಇಸ್ವಿಯಿಂದಲೂ ಹೋರಾಟಕ್ಕೆ ಮೊದಲು ನಾಂದಿ ಹಾಡಿದ ಭೂಮಿ ಇದು. 1980ನೇ ಇಸ್ವಿಯಲ್ಲಿ ರೈತ ಚಳವಳಿ ಮಲಪ್ರಭಾ ಅಚ್ಚುಕಟ್ಟಿನ ರೈತರು, ಉತ್ತರ ಕರ್ನಾಟಕದ ಮಲಪ್ರಭಾ ಅಚ್ಚುಕಟ್ಟಿನ ರೈತರು ಶಿವಮೊಗ್ಗ
ರೈತರಿಂದ ನರಗುಂದದಲ್ಲಿ ಗೋಲಿಬಾರ್ ಪ್ರಕರಣದ ನಂತರ ಈ ಕಾರ್ಯಕ್ರಮ ರೈತ ಚಳವಳಿ ಶುರುವಾಗಿತ್ತು. ಅದು ಶಿವಮೊಗ್ಗದಲ್ಲಿ ಹುಟ್ಟಿ ಬಹಳ ಕಡೆಗೆ ಎಚ್ ಎಸ್ ರುದ್ರಪ್ಪನವರು ಎನ್ ಡಿ ಸುಂದರೇಶ್ ರವರ ಮೂಲವಾಗಿ ಶುರುವಾಗಿತ್ತು. ಕಡೆಗೆ ನಂಜುಂಡಸ್ವಾಮಿ ಅವರ ಸಹಯೋಗದಿಂದ ಈ ರೈತ ಚಳವಳಿ ಬಹಳ ಹೆಚ್ಚಾಗಿ ರಾಜ್ಯದಾದ್ಯಂತ ಹಬ್ಬಿ ರಾಷ್ಟ್ರ ಮಟ್ಟದವರೆಗೆ ವ್ಯಾಪಿಸಿತ್ತು. ಈ ರೈತ ಚಳವಳಿಯಿಂದ ಈಗ ಬಹಳ ಜನ ಈಗ ನೆನಪು ಮಾಡಿಕೊಳ್ಳುತ್ತಾ ಅಂದಿನ ದಿನಗಳನ್ನು ಈಗ ನೆನಪು ಮಾಡಿಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಈಗ ನನ್ನ ಪತಿ ಎನ್ ಡಿ ಸುಂದರೇಶ್ ಅವರು ಮೊದಲಿಗೆ ತಮ್ಮ ಅಮೂಲ್ಯವಾದ ಬಹಳಷ್ಟು ಸಮಯವನ್ನು ರೈತರ ಏಳಿಗೆಗಾಗಿ ಮೀಸಲಾಗಿರುತ್ತಿದ್ದರು. ಆ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಎಲ್ಲಿಂದಲೇ ರೈತರಿಗೆ ಕರೆ ಬಂದರು ಅಲ್ಲಿಗೆ ಹೋಗುತ್ತಿದ್ದರು. ಆ ಸಮಸ್ಯೆಗಳ ಕೊನೆಯಾಗಿಸುವಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದರು. ಈ ತರದ ಕಾರ್ಯಕ್ರಮ ಬಂದಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಎಚ್ ಎಸ್ ರುದ್ರಪ್ಪನವರು, ನನ್ನ ಪತಿ ಎನ್ ಡಿ ಸುಂದರೇಶ್ ಅವರು ರಾಜ್ಯದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುತ್ತಿದ್ದ ರೈತ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು. ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಉತ್ತರ ಕರ್ನಾಟಕ ಇನ್ನು ಮುಂತಾದ ಪಂಜಾಬ್, ಹರಿಯಾಣ, ಇನ್ನು ಮುಂತಾದ ಕಾರ್ಯಕ್ರಮಗಳು, ಇನ್ನು ಮುಂತಾದ ಕಡೆಗಳಲ್ಲಿ ಕಾರ್ಯಕ್ರಮಗಳು ನಡೆಸುತ್ತಾ ಅಲ್ಲಿನ ರೈತರೆಲ್ಲ ಇವರಿಗೆ ಬಹಳ ಸಹಕಾರ ನೀಡುತ್ತಿದ್ದರು. ಈ ಚಳವಳಿಯ ನೆನಪಿನಲ್ಲಿ ಈ ಏನು ಕಾಯ್ದೆ ಘೋರ ಪರಿಣಾಮ ಇದೆ, ಇದನ್ನು ಹಿಂತೆಗೆದುಕೊಳ್ಳಬೇಕಾಗಿರುವುದು ಅಗತ್ಯವಾಗಿದೆ. ಹಾಗೆಯೇ ನನ್ನ ಪತಿ ಎನ್ ಡಿ ಸುಂದರೇಶ್ ಅವರ ಬಗ್ಗೆ ಹೇಳಿರುವ ಒಂದು 2 ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. NM ಜಗತ್ತಿನ ಹಿಂದಿ ತಾಲೂಕು ಬಿಜಾಪುರ ಇವರು ಪದ್ಯವನ್ನು ಅಶ್ವತ್ಥಪ್ಪನ ಮೂಲಕ ದೀನದಲಿತರ ನಾಯಕ ಸುಂದರೇಶ್ ಪ್ರಭುವೆ, ನಿಮ್ಮ ನಡೆ ನುಡಿ ನಮಗೆ ಶ್ರೀರಕ್ಷೆಯು, ನಿಮ್ಮ ಹೆಜ್ಜೆಗಳ ಗುರುತಿನ ಜಾಡು ನಮಗೆ ಶಾಶ್ವತ ಸುರಕ್ಷಿತ ಆದರ್ಶ ಪಥವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನೀವು ತುಂಬಿದರೆ ದೀಪ, ಬೆಳೆದು ಬಲಿಯಿತು ರೈತ ಚಳವಳಿ. ಜಿಲ್ಲೆ ಶಿವಮೊಗ್ಗದಲ್ಲಿ ನೀವು ಹಚ್ಚಿದ ದೀಪ ಆರದಿರಲಿ. ಆ ಪ್ರಕಾರ ಈ ದೀಪ ಆರಬಾರ್ದು. ಇಂಥ ರೈತರ ಮೇಲೆ ಘೋರ ಪರಿಣಾಮವನ್ನು ಬೀರುವಂತ ಇಂಥ ಕಾಯ್ದೆಗಳನ್ನು ವಾಪಸ್ ಪಡೆಯುವುದಕ್ಕೆ ಎಲ್ಲರೂ ಆಗ್ರಹಿಸಬೇಕು ಎಂದು ನನ್ನ ಕಳಕಳಿಯ ವಿನಂತಿ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಈ ಐತಿಹಾಸಿಕ ಸಮಾವೇಶವನ್ನ ನಿಜಕ್ಕೂ ಇತಿಹಾಸ ಮಾಡಿದ ಸರ್ವ ಸಂಘಟನೆಗಳಿಗೂ, ಸರ್ವರಿಗೂ, ಸರ್ವ ಧರ್ಮೀಯರಿಗೂ, ನಮ್ಮ ಪೊಲೀಸ್ ಇಲಾಖೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಈ ಸಮಾವೇಶವನ್ನ ಅಧಿಕೃತವಾಗಿ ಈಗ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.